ತಮಿಳುನಾಡಿನಲ್ಲಿ ಧೂಳೆಬ್ಬಿಸಿದಂಥ ಟಿವಿಕೆ ಪಕ್ಷದ ದಳಪತಿ ವಿಜಯ್ ಮೇ 4ಕ್ಕೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದರೂ ಕೂಡ 6 ದಿನಗಳ ವನವಾಸವನ್ನು ಮುಗಿಸಿ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅಂತೂ ಇಂತೂ ಅಧಿಕಾರದ ಗದ್ದುಗೆಗೇರಿರುವಂಥ ದಳಪತಿ ವಿಜಯ್ ಕೆಲವು ದಾಳಿಗಳನ್ನು ಉರುಳಿಸಿದ್ದಾರೆ. ಮೊಟ್ಟ ಮೊದಲ ಭಾಷಣದಲ್ಲಿ ಅವರು ಹೇಳಿದ್ದಾರೆ, ಅನೇಕ ವಿಚಾರಗಳನ್ನು ಸವಾಲುಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಹಾಗಾದರೆ ಅನುಭವವಿಲ್ಲದಂಥ ಕಾರಣಕ್ಕಾಗಿಯೇ 6 ದಿನಗಳ ಈ ಒಂದು ಸರ್ಕಸ್ ನಡೆದು ಹೋಯ್ತಾ? ಹಾಗಾದರೆ ದಳಪತಿ ಟಿವಿಕೆ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರುವಲ್ಲಿ ಯಶಸ್ಸು ಕಂಡಿದ್ದಾರೆ. ಆದರೆ ಆಡಳಿತ ಅನ್ನೋದಿದೆಯಲ್ಲ, 5 ವರ್ಷಗಳ ಸುಲಭವಾದ ಆಡಳಿತ ಇದೆಯಾ? ಅವರ ಮುಂದಿರುವಂಥ ಸವಾಲುಗಳೇನು? ಅನೇಕ ಸವಾಲುಗಳಿದ್ದಾವೆ. ಅವರು ಇಲ್ಲಿವರೆಗೂ ರೀಲ್ನಲ್ಲಿ ಹೀರೋ ಆಗಿದ್ದರು, ಈಗ ರಿಯಲ್ನಲ್ಲಿ ಹೀರೋ ಆಗಬೇಕಾಗಿದೆ. ತೆರೆಯ ಮೇಲೆ ಹೀರೋ ಬೇರೆ, ನಿಜವಾದ ಹೀರೋ ಬೇರೆ. ಹೀಗಾಗಿ ಎರಡಕ್ಕೂ ವ್ಯತ್ಯಾಸ ಇದೆ. ಆ ಎರಡರ ಮಧ್ಯೆ ವ್ಯತ್ಯಾಸವಿಲ್ಲದ ರೀತಿಯಲ್ಲಿ ನಡೆದುಕೊಳ್ಬೇಕಾಗಿದೆ. ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಬೇಕಾಗಿದೆ. ಎಲ್ಲದಕ್ಕೂ ಅತಿ ದೊಡ್ಡ ಸವಾಲು ಅಂತ ಹೇಳಿದ್ರೆ ಮೈತ್ರಿ ಪಕ್ಷಗಳನ್ನು ಹಿಡಿದಿಟ್ಕೊಳ್ಬೇಕಾಗಿದೆ. ಈ ಹೊಂದಾಣಿಕೆ ರಾಜಕಾರಣವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕಾಗಿದೆ. ಎಲ್ಲರ ಅಸಮಾಧಾನಗಳನ್ನು ಆ ಹೊರೆಯನ್ನು ಹೊತ್ತುಕೊಳ್ಬೇಕಾಗಿದೆ ವಿಜಯ್. ಅದರ ಜೊತೆಗೆ ಬಹಳ ದೊಡ್ಡ ಸವಾಲು, ಅದಕ್ಕಿಂತ ದೊಡ್ಡ ಸವಾಲು ಅಂದರೆ ಕೊಟ್ಟಿರುವಂಥ ವಾಗ್ದಾನ, ಗ್ಯಾರಂಟಿಗಳಿದ್ದಾವಲ್ಲ, ಅತಿ ದೊಡ್ಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಈಡೇರಿಸಬಹುದಾ ಇಲ್ವಾ ಅಂಥೇಳಿ ಅವರ ಇವತ್ತಿನ ಮಾತಿನಲ್ಲಿಯೇ ಅದು ಬಿಂಬಿತವಾಗುತ್ತೆ. ಈಡೇರಿಸಬಹುದಾ ಇಲ್ವಾ ಅಂಥೇಳಿ ಅಷ್ಟರ ಮಟ್ಟಿಗೆ. ಇನ್ನು ಹೇಳಿ ಕೇಳಿ ರಾಜಕೀಯವಾಗಿ ಅನನುಭವಿಯಾಗಿರುವಂಥ ವಿಜಯ್ ನಿಜಕ್ಕೂ ಕೂಡ ಅಲ್ಲಿರುವಂಥ ದ್ರಾವಿಡ ಪಕ್ಷಗಳನ್ನು ಎದುರಿಸುವಲ್ಲಿ ಅಷ್ಟು ಸಫಲರಾಗ್ತಾರಾ? ದ್ರಾವಿಡ ಪಕ್ಷಗಳು ಅನೇಕ ವರ್ಷಗಳಿಂದಲೂ ಕೂಡ ಆಡಳಿತದಲ್ಲೂ ಇದ್ದಾರೆ, ಜೊತೆಗೆ ವಿರೋಧ ಪಕ್ಷದ ಸ್ಥಾನದಲ್ಲೂ ಇದ್ದಾರೆ. DMK ಮತ್ತು AIDMK. ಇದರ ಜೊತೆಗೆ ತನ್ನ ಜೊತೆಗೆ ಸೇರಿರುವಂಥ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗಬೇಕಾಗಿದೆ. ಹೀಗಾಗಿ ವಿಜಯ್ ಮುಂದೆ ಅನೇಕ ಸವಾಲುಗಳಿದ್ದಾವೆ. ಎಲ್ಲದಕ್ಕೂ ಕೂಡ ಮಾತನಾಡ್ತಾ ಹೋಗೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಹರಿಚೇತ್ BJP ವಕ್ತಾರರು, ಕಾರ್ಯಕ್ರಮ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಇನ್ನು ಚಾಂದ್ ಪಾಷಾ ಕಾಂಗ್ರೆಸ್ನ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಝೂಮ್ ಲೈವ್ನಿಂದ ಡಾಕ್ಟರ್ ಕೇಶವ್ ಅಂತ ಹೇಳಿ ಆರ್ಥಿಕ ತಜ್ಞರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್, ನಿಮ್ಮಿಂದಲೇ ಡಿಬೇಟನ್ನು ಆರಂಭ ಮಾಡೋಣ. ಯಾಕೆಂತ ಹೇಳಿದ್ರೆ ಇವತ್ತು ಮೊಟ್ಟ ಮೊದಲ ಮಾತುಗಳು ವಿಜಯ್ ಅವ್ರದನ್ನು ಕೇಳ್ತಾ ಹೋದರೆ ಅವರು ಹೇಳಿದ್ದಾರೆ ಬೊಕ್ಕಸ ಖಾಲಿ ಆಗಿದೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, 10 ಲಕ್ಷ ಕೋಟಿ ಸಾಲ ಇದೆ ಅಂತ ಹೇಳಿ. ಸೊ ಹೀಗಾಗಿ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದರ ಜೊತೆಗೆ ಖಾಲಿ ಬೊಕ್ಕಸದಲ್ಲಿ ವಿಜಯ್ ಮುಂದುವರಿಯೋದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಬಹುದು ನೀವೊಬ್ಬ ಆರ್ಥಿಕ ತಜ್ಞರಾಗಿ ನೋಡೋದಾದರೆ? ಒಂದು ಸಂತೋಷದ ವಿಚಾರ ಅಂತಂದ್ರೆ ಇವತ್ತು ಅವರು ತಮ್ಮ ಮೇಲೆ ಇರುವ ಹೊರೆಯನ್ನ, ರಾಜ್ಯದ ಮೇಲಿರುವ ಹೊರೆಯನ್ನ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೀನಿ. ಈಗ ಅವರು 10 ಲಕ್ಷ ಕೋಟಿಯಷ್ಟು ಸಾಲ, 10.71 ಲಕ್ಷ ಕೋಟಿ ಒಂದ್ ವೇಳೆ ಅದು ಮುಂದುವರೆದ್ರೆ, ಇಷ್ಟು ಸಾಲ ಇರುವಾಗ ಯಾವ ರೀತಿಯಲ್ಲಿ ಅವರ ಗ್ಯಾರಂಟಿಗಳನ್ನ ಅವರು ಜನರಿಗೆ ಕೊಡ್ತಾರೆ ಅನ್ನುವಂಥದ್ದು ಪ್ರಮುಖವಾಗುತ್ತೆ. ಈಗ ಒಂದು ಅಂದಾಜನ್ನ ಮಾಡಿಕೊಂಡ್ರೆ ನೋಡಿ, ಅವ್ರು ಕೊಟ್ಟಿರುವಂತ ಎಲ್ಲ ಗ್ಯಾರಂಟಿಯನ್ನ ಲೆಕ್ಕ ಹಾಕಿದ್ರೆ ಹತ್ತತ್ರ 1 ಲಕ್ಷ ಕೋಟಿ ಬೇಕಾಗುತ್ತೆ. ಇದು ಹಿಂದಿನ ಸರ್ಕಾರಕ್ಕೆ ನೀವು ಹೋಲಿಸಿದ್ರೆ ಅವರು 65,167 ಕೋಟಿ ಅವರು DMK ರೆಜಿಮ್ ಅಲ್ಲಿ ಅವರು ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂತ ಇವರಿಗೆ ಬೇಕಾದ ಅರ್ಧದಷ್ಟು ಮಾತ್ರ ಅವರಿಗೆ ಬೇಕಾಗಿತ್ತು ಅಂತ ಬೇಕಾಗಿತ್ತು. ಅಂದ್ರೆ ಅವ್ರದ್ದು ರೆವಿನ್ಯೂ ರೆಸಿಪ್ಟ್ಸ್ ಏನಿದೆ, ಏನು ತಮಿಳುನಾಡಿನ ರೆವಿನ್ಯೂ ರೆಸಿಪ್ಟ್ಸ್ ಏನಿದೆ ಅದರ 19.7%, ಅಂದ್ರೆ ಒಂದು 20% ಅಷ್ಟು ಇದ್ರ ಮೇಲೆ ಅವ್ರು ಖರ್ಚು ಮಾಡ್ತಾ ಇದ್ರು. ಈಗ ಇವ್ರು ಕೊಟ್ಟಿರುವ ಗ್ಯಾರಂಟಿಗಳನ್ನ ಒಂದ್ ವೇಳೆ ಪೂರ್ಣಗೊಳಿಸಿದ್ರೆ ಹತ್ತತ್ರ 30% ರೆವಿನ್ಯೂ ರೆಸಿಪ್ಟ್ ಅನ್ನ ಖರ್ಚು ಮಾಡ್ಬೇಕಾಗತ್ತೆ. ಸೊ ಇದು ತುಂಬಾ ಪ್ರಮುಖವಾದಂತ ವಿಚಾರ. ಯಾಕೆ ಇದು ಪ್ರಮುಖವಾದ ವಿಚಾರ ಅಂದ್ರೆ, ಈಗ ಅವ್ರು ಒಪ್ಕೊಳ್ತಾ ಇದಾರೆ ನನ್ನ ಮೇಲೆ 10 ಲಕ್ಷ ಕೋಟಿ ಹೊರೆ ಹೊರಿಸಿದ್ದಾರೆ ಅಂತ. ಈಗಾಗ್ಲೇ ಅದನ್ನ ತಗೊಂಡು ಮುಂದೆ ಹೋಗೋದು ಹೇಗೆ ಅನ್ನುವಂಥದ್ದು. ಈಗಾಗ್ಲೇ ಪ್ರತಿ ವರ್ಷ ಇಂಟ್ರೆಸ್ಟ್ ಅವ್ರು ಕಟ್ಬೇಕಾಗಿರೋ ತಮಿಳುನಾಡು ಈಗಾಗ್ಲೇ 69,114 ಕೋಟಿ. ನಾನು ಇದನ್ನ ಹೊಸ ಸಾಲದ ಹೊರತಾಗಿ ಹೇಳ್ತಿರೋದು. ಹಳೆ ಸಾಲಕ್ಕೆ ಕಟ್ಬೇಕಾಗಿರೋದು 69,114 ಕೋಟಿ ರೂಪಾಯಿಯನ್ನ ಅವರು ಪ್ರತಿ ವರ್ಷ ತೆರಿಗೆಯ ಇದು ಇಂಟ್ರೆಸ್ಟ್ ಬಡ್ಡಿಗೆ ಕಟ್ಟಬೇಕಾಗಿದೆ. ಸೊ ಬಡ್ಡಿ ಕಟ್ಟುವಂತ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನುವಂಥದ್ದು ನಿಜವಾಗ್ಲೂ ದೊಡ್ಡ ಚಾಲೆಂಜ್ ಇದೆ. ಯಾಕೆಂತಂದ್ರೆ ಒಂದು ವೇಳೆ ಇದನ್ನ ಪೂರ್ಣವಾಗಿ ಅವ್ರೇನಾದ್ರು ನಾನು ಹೇಳಿದಂಗೆನೆ ನಡ್ಕೊಳ್ತೀನಿ ಅಂತ ಎಲ್ಲವನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಆಗ ಖಂಡಿತ ತಮಿಳುನಾಡಿನ ಎಕ್ಸ್ಚೆಕರ್ ಅವ್ರು ಏನು ಆಗ್ತಾ ಇದ್ದಾರೆ ಹೊರೆ ಅಂತಿದಾರಲ್ಲ ಅದು ಪೂರ್ತಿ
ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ಗೆ ಇರೋದಿಲ್ಲ ದುಡ್ಡು ಅನ್ನೋಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಸರ್, ಇದಕ್ಕೆ ಯಾವತ್ತೂ ಯಾಕೆ ಕೂಡ ಅಂತಂದ್ರೆ ಉಚಿತ ಅವ್ರದ್ದು ಯೋಜನೆಗಳು ನೀವು salary ನಮ್ಮ ರಾಜ್ಯದಲ್ಲೇ ನೋಡ್ತಾ ಇದ್ದೀವಿ. ಉಚಿತ ಯೋಜನೆಗಳು ಯಾವತ್ತಿದ್ರೂ ಕೂಡ ಅಭಿವೃದ್ಧಿಗೆ ಮಾರಕ ಅನ್ನೋದು ನಮ್ಮ ರಾಜ್ಯವೂ ಸೇರಿದಂಥದ್ದು ಒಂದು ನಿದರ್ಶನವಾಗಿ ನಿಲ್ತಾ ಇದೆಯಲ್ಲ ಅಂತ. ಅಲ್ಲ, ಖಂಡಿತವಾಗಿಯೂ ಇದು ನೋಡಿ, ಸ್ಯಾಲರೀಸ್ ಅಲ್ಲಿ ಈಗ 44% 47% ಅಷ್ಟು ಕನ್ಸ್ಯೂಮ್ ಮಾಡುತ್ತೆ. ಪೆನ್ಷನ್ ಇನ್ನೊಂದು 10% ಇನ್ನ ಬಡ್ಡಿ ಒಂದು 27%. Committed ಈ ತರ expenses ಎಲ್ಲ ಹೋದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬಿಟ್ರೆ, ಹೌದು, ಅದ್ರ ಜೊತೆಗೆ ಇವನ್ನ ನಾವು ಒಪ್ಕೊಂಡಿರೋ 1 ಲಕ್ಷ ಕೋಟಿಯನ್ನು ನಾವು ಕೊಡ್ಲಿಕ್ಕೆ ಅವ್ರ ತಮಿಳುನಾಡು ಸರ್ಕಾರ ಯೋಚನೆ ಮಾಡಿದ್ರೆ, ಆಗ ಖಂಡಿತ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ಗೆ ಹಣ ಅಲ್ಲಿ ಖಂಡಿತ ಕೊರತೆ ಆಗುತ್ತೆ. ಆದ್ರೆ ಒಂದು ಅಡ್ವಾಂಟೇಜ್ ಏನಿದೆ ಕರ್ನಾಟಕಕ್ಕೂ ತಮಿಳುನಾಡಿಗೂ ಅಂತಂದ್ರೆ, ಅವರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮಾನೋಪಲಿ ಇಟ್ಕೊಂಡಿದ್ದಾರೆ ಈ ಎಕ್ಸೈಸ್ ನ. ಎಸ್ಪೆಷಲಿ ಅವ್ರೇನ್ ಮಾಡಿದ್ದಾರೆ, ಟಸ್ಮಾಕ್ ಅಂತ ಮಾಡಿ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ನ ಪೂರ್ತಿಯಾಗಿ ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಟಸ್ಮಾಕ್ ಮಾಡ್ಕೊಂಡು ಅದ್ರ ಮೂಲಕನೇ ಮಾರಾಟ ಮಾಡ್ತಾರೆ. ಹಂಗಾಗಿ ಅದರಲ್ಲಿ ಜನಕ್ಕೆ ಏನ್ ಇಲ್ಲಿಂದ ಕೊಟ್ಟಿರ್ತಾರೆ ಈ ಉಚಿತ ಯೋಜನೆಗಳ ಮೂಲಕ, ಅಲ್ಲಿ ಅವರು ಅವ್ರದೇ ಅಂಗಡಿಗಳ ಮೂಲಕ ಮಾಡೋದ್ರಿಂದ ಪೂರ್ಣ ಲಾಭ ಸರ್ಕಾರಕ್ಕೆ ಬರ್ತಿರೋದ್ರಿಂದ ಆ ಅಡ್ವಾಂಟೇಜ್ ಅವ್ರಿಗಿದೆ. ಇನ್ನೊಂದು ಅಡ್ವಾಂಟೇಜ್ ನನಗೆ ಅರ್ಥ ಆಗದೆ ಇರೋದೇನು ಅಂತಂದ್ರೆ, ತಮಿಳುನಾಡು ಅಂತ ಇವಾಗ ಇಡೀ ಭಾರತಕ್ಕೆ ಅತ್ಯಂತ ಹೆಚ್ಚು ಗ್ರೋತ್ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಕೊಟ್ಟಂತ ರಾಜ್ಯದಲ್ಲಿ ಇಷ್ಟೊಂದು ಫ್ರೀಬಿಯ ಅಗತ್ಯ ಇತ್ತ ಅನ್ನೋಂಥದನ್ನ ಅವ್ರು ಮತ್ತೆ ಆ ರಾಜಕಾರಣಿಗಳು ಯೋಚನೆ ಮಾಡ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂತಂದ್ರೆ ಅಲ್ಲಿ ನೋಡಿ, ಭಾರತದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಕೃಷಿಯೇತರ ರಾಜ್ಯಗಳು ಅಂತ ಯಾವ್ದಾದ್ರು ನೀವು ಲೆಕ್ಕ ಹಾಕಿದ್ರೆ ಬೆರಳೆಣಿಕೆ ಎಷ್ಟು ಸಿಗುತ್ತೆ. ಅದರಲ್ಲಿ ತಮಿಳುನಾಡು ಲೀಡಿಂಗ್ ಅಲ್ಲಿ ಇರುತ್ತೆ. ಯಾಕಂದ್ರೆ 78.2% ಜನ ನಾನ್ ಫಾರ್ಮ್ ಸೆಕ್ಟರ್ ಅಲ್ಲಿ ತಮಿಳುನಾಡಲ್ಲಿ ಇದ್ದಾರೆ. ಇಂಥದೊಂದು ರಾಜ್ಯ ಈ ರೀತಿಯಾಗಿ ಹಣವನ್ನ ಖರ್ಚು ಮಾಡುವಂಥದ್ದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಎಸ್ ಸರ್, ಮಾತನಾಡ್ತೀನಿ ಈಗ ಕಾಂಗ್ರೆಸ್ನವರ ಸರದಿ. ಯಾಕಂತ ಹೇಳಿದ್ರೆ ನೀವು ಒಂದು ರೀತಿ ವಿಜಯ್ಗೆ ಹೆಂಗ ಏನಾಯ್ತು ಅಂದ್ರೆ, ಕಾಂಗ್ರೆಸ್ ಸಾಹಸ ಮಾಡ್ಬಿಟ್ರು. ಫಸ್ಟ್ ನೀವು ಸಾಹಸ ಮಾಡ್ಬಿಟ್ರಿ, ಆಮೇಲೆ 6 ದಿನ ವನವಾಸ ಅನುಭವಿಸ್ಬಿಟ್ರು. ಈಗ ಮುಂದಾದ್ರೂ ವನವಾಸ ಇಲ್ಲದಂತ ಆಡಳಿತ ನೋಡ್ಬೋದಾ? ಖಂಡಿತವಾಗ್ಲೂ ನೋಡ್ಬೋದು. ಹೇಗೆ ಏನಾಗಿದೆ, ಇದು ವಿಜಯ್ ಗೆದ್ದ ತಕ್ಷಣನೇ ಸಂಪ್ರದಾಯ ಏನಿತ್ತು ಅಂತ ತಮಗೂ ಗೊತ್ತಿದೆ. ಯಾವುದೇ ರಾಜ್ಯದಲ್ಲಿ ಯಾರು ಬಹುಮತಗಳನ್ನು ಪಡಿತಾರೆ ಅವ್ರನ್ನ ಸರ್ಕಾರ ರಚನೆ ಮಾಡೋಕ್ಕೆ ಆಹ್ವಾನಿಸ್ಬಿಟ್ಟು ಅವ್ರಿಗೆ ಪ್ರಮಾಣ ವಚನವನ್ನು ಬೋಧಿಸ್ಬಿಟ್ಟು ಅವ್ರಿಗೊಂದು ನಿಗದಿತ ಸಮಯ ಕೊಡ್ತಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಒಂದು ಮೆಜಾರಿಟಿನ ಪ್ರೂವ್ ಮಾಡಿ ಅಂತ. ವಿಜಯ್ಗೆ ಅಲ್ಲಿಂದನೇ ಒತ್ತಡ ಶುರುವಾಗೋಯ್ತು. ಅವ್ರಿಗೆ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. 118 ಜನರು ಪಟ್ಟಿ ತನ್ನಿ ಅಂದರು. ಅದರ ಅವಶ್ಯಕತೆನೇ ಇರಲಿಲ್ಲ. ಮೊಟ್ಟ ಮೊದಲನೇ ಒತ್ತಡ ಅಲ್ಲಿಂದನೇ ಶುರುವಾಯಿತು. ಕಾಂಗ್ರೆಸ್ನವ್ರ ಜೊತೆ ಸೇರಿದ್ರಿಂದ ಅಂತ ಏನಲ್ಲ. ಅವರ ಉದ್ದೇಶ ಇದ್ದಿದ್ದು ಸಾರ್ವಜನಿಕವಾಗಿ ಎಲ್ರಿಗೂ ಗೊತ್ತಿದೆ. ಅದು ತಮಗೂ ಗೊತ್ತು, ನಮಗೂ ಗೊತ್ತಿದೆ. ಹಾಗಾಗಿ ಸರ್ಕಾರಕ್ಕೆ ಅಡೆತಡೆ ಅನ್ನೋದಕ್ಕಿಂತ ಅಲ್ಲಿನ ಜನ ಆಶೀರ್ವಾದ ಮಾಡಿದಾರಲ್ಲ, ಆಶೀರ್ವಾದ ಮಾಡಿದ್ಮೇಲೆ ಅವರು ಅದನ್ನು ನಡೆಸ್ಕೊಂಡು ಹೋಗ್ಲೇಬೇಕಾಗಿ ಬರುತ್ತೆ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಾನು ಶ್ವೇತಪತ್ರ ಹೊರಡಿಸ್ಬಿಡ್ತೀನಿ, ಖಾಲಿಯಾಗಿದೆ ಖಜಾನೆ ಅಂತ ಹೇಳೋದ್ರ ಮೂಲಕ ಏನು ಹೇಳಕ್ಕೆ ಹೊರಟಿದ್ದಾರೆ ಜನಕ್ಕೆ ವಿಜಯ್? ಈಗ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕುಂತ ನಂತರ ಅವರ ಗಮನಕ್ಕೆ ಬಂದಿರೋದನ್ನ ಹೇಳಿದ್ದಾರೆ. ಇವತ್ತು ಜನ ಏನು ಅರ್ಥ ಮಾಡ್ಕೊಳ್ಳೋದ್ರ, ನಾನು ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದ ಒಂದು ಚುಕ್ಕಾಣಿಯನ್ನು ಹಿಡಿದಿದ್ದೇನೆ. ನೋಡ್ರಪ್ಪ, ನಾನು ಖಾಲಿ ಬೊಕ್ಕಸದಲ್ಲಿದ್ದೀನಿ, ಖಾಲಿ ಕೈಲಿದ್ದೀನಿ, ದಯವಿಟ್ಟು ನನಗೆ ಕೇಳಬೇಡಿ, ಇನ್ನು ಮುಂದೆ ನಾನು ಯಾವಾಗ ಕೊಡ್ತೀನಿ ಅವಾಗ ಇಸ್ಕೊಳ್ಳಿ ಅಂತ ಹೇಳೋ ಅರ್ಥನ ಅದು? ಇಲ್ಲ, ಖಂಡಿತ ಹಾಗಲ್ಲ. ನಾನು ಬಂದಾಗ ಏನು ಪರಿಸ್ಥಿತಿ ಇತ್ತು ಅನ್ನೋದನ್ನ ಜನಕ್ಕೆ ತಿಳಿಸಿದ್ದಾರೆ ಹೊರತು ನನ್ನಿಂದ ಆಗಲ್ಲ, ನಾನು ಮಾಡಲ್ಲ ಅಂತ ಅಲ್ಲ. ಈಗ ಇನ್ನು ಇವತ್ತು ತಾನೇ ಕುಂತಿದ್ದಾರೆ, ಸ್ವಲ್ಪ ಅವ್ರು ಎಲ್ಲವನ್ನು ಸ್ಟಡಿ ಮಾಡಿದ್ಮೇಲೆ ಎಲ್ಲವನ್ನು ಹಂತವಾಗಿ ತರ್ತಾರೆ. ಆಮೇಲೆ ತಮಿಳುನಾಡಲ್ಲಿ ವಿಜಯ್ ಒಬ್ಬರೇ ಎಲ್ಲ ಗ್ಯಾರಂಟಿ ಘೋಷಣೆ ಮಾಡಿದ್ದು. ಈ ಗ್ಯಾರಂಟಿ ಅನ್ನೋದು ಗ್ಯಾರಂಟಿ ಹೆಸರಿಲ್ಲದೆ ಕೊಡುಗೆಗಳ ಮಹಾಪೂರ ಪ್ರಾರಂಭ ಆಗಿದ್ದೆ ತಮಿಳುನಾಡಲ್ಲಿ, ಜಯಲಲಿತಾ ಅವ್ರ ಕಾಲದಲ್ಲಿ. ಬಟ್ ಅದಕ್ಕೆ ಶುರುವಾಗಿದ್ದೆ ಅಲ್ಲಿ. ಹಾಗಾಗಿ ಈ ಏನು ಸಮಸ್ಯೆ ಏನಾಗಲ್ಲ, ಮಾಡ್ಕೊಂಡು ಹೋಗ್ತಾರೆ. ಒಬ್ಬ ಹೊಸ ಯಜಮಾನ ಬರ್ತಾನೆ, ಒಂದು ಕಂಪನಿ ಅಂತ ಅಂದ್ಕೊಳ್ಳಿ, 150 ಜನ 100 ಜನ ಕೆಲಸ ಮಾಡ್ತಾ ಇರ್ತಾರೆ. ಹೊಸ ಯಜಮಾನ ಬಂದ್ಮೇಲೆ ಹೊಸ ನಿರೀಕ್ಷೆಗಳಿರುತ್ತೆ. ಆ ಯಜಮಾನ ಖಾಲಿ ಜೇಬು ನಂದು ಅಂತ ಹೇಳ್ಬಿಟ್ರೆ, ನಂದು ಖಾಲಿ ಜೇಬು, ಹಿಂದೆ ಇದ್ದವ್ರು ಖಾಲಿ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಜನ ನಿರೀಕ್ಷೆ ಇಟ್ಕೊಂಡು ಕೇಳೋಕ್ಕಾಗುತ್ತಾ? ಇಲ್ಲ, ಖಾಲಿ ಜೇಬಿರುವಂಥ ವ್ಯಕ್ತಿಗೆ ಒಂದು ಫಾರ್ ಎಕ್ಸಾಂಪಲ್ ಒಬ್ಬ ತಂದೆ ಹತ್ರ ಖಾಲಿ ಇದೆ, ಆತನ ಜೇಬು ಖಾಲಿ ಇದೆ, ಮಕ್ಳೇನಾರು ಕೇಳೋಕ್ಕೆ ಅವಕಾಶ ಇರುತ್ತಾ? ತಂದೆ ಮಕ್ಕಳಿಗೆ ಬೇಕಾದದ್ದನ್ನ ಎಲ್ಲಿಂದ ಅದು ಸರಿ ಕಷ್ಟಪಟ್ಟು ತಂದು ಮಾಡ್ತಾನೆ. ಹಾಗಾಗಿ ಇವತ್ತೇ ಒಂದ್ 2-3 ಅನೌನ್ಸ್ ಮಾಡಿರ್ಬೋದಲ್ಲ, ಪರಿಸ್ಥಿತಿನ ಅರ್ಥ ಮಾಡಿ ಇವತ್ತೇ ಅನೌನ್ಸ್ ಮಾಡಿರ್ಬೋದಲ್ಲ. ಅವ್ರ ಅಧಿಕಾರ ಸ್ವೀಕರಿಸ್ಕೊಳ್ಳೆ ಉಚಿತ ವಿದ್ಯುತ್ ಅದೆಲ್ಲ ಮಾಡಿರ್ಬೇಕು. ಸೊ ಹಂತವಾಗಿ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇನ್ನು ಫ್ರೀ ಬೀಸ್, ನೀವು BJP ಅವರು ಬಹಳ ಅದನ್ನ ವಿರೋಧ ಮಾಡ್ತಾ ಇದ್ರಿ ಹರಿಚೇತ್, ಆದರೆ ನೀವು ಕೂಡ ಅದನ್ನು ಕಾಪಿ ಮಾಡಿಬಿಟ್ರಿ. ನಿಮಗೂ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಮಾತನಾಡುವ ಆ
ಯೋಗ್ಯತೆಯನ್ನು ಅಥವಾ ಅರ್ಹತೆಯನ್ನು ಕಳ್ಕೊಂಡ್ಬಿಟ್ರಿ? ಮೊದಲನೇದಾಗಿ ಇವತ್ತೇನು ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಅವರಿಗೆ ನಾನು ಶುಭಾಶಯವನ್ನು ತಿಳಿಸ್ತೇನೆ. ಎರಡನೇದಾಗಿ ಇವತ್ತು ಏನು ಹೇಳಿದ್ರು, ಶ್ವೇತಪತ್ರ ಹೊರಡಿಸ್ತೀವಿ ಅಂತ ಹೇಳಿದ್ರು ಅಂತ ತಾವೇ ಹೇಳಿದ್ರಿ. ಈಗ ಅಂದ್ರೆ ಖಾಲಿ ಬೊಕ್ಕಸ ಇದೆ, 10 ಲಕ್ಷ ಕೋಟಿ ನನ್ನ ಮೇಲೆ ಸಾಲ ಹೊರಿಸಿದ್ದಾರೆ, ಏನೂ ಇಲ್ಲ, ನಿರೀಕ್ಷೆ ಏನು ನನ್ನ ಮೇಲೆ ಇಟ್ಕೊಳ್ಬೇಡಿ, ತಮಿಳುನಾಡಿಗೆ ಖಂಡಿತವಾಗಿಯೂ ಬೆಲೆ ಏರಿಕೆಯ ಬರನ ನಾನು ಎಳಿಲಿಕ್ಕೆ ಸಿದ್ಧ ಇದ್ದೇನೆ, ಮುಂದೆ ಮಾನಸಿಕವಾಗಿ ನೀವು ಸಿದ್ಧ ಆಗಿ ಅನ್ನೋ ಒಂದು ಸ್ಪಷ್ಟವಾದಂಥ ಸಂದೇಶನ ಇವತ್ತು ವಿಜಯ್ ಅವರು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಇವತ್ತು ಒಂದು ಅಧಿಕಾರಕ್ಕೆ ಬರಬೇಕಾದ್ರೆ ಮತದಾರರನ್ನ ನಾವು ಮನವೊಲಿಸ್ಕೊಳ್ಳೇಬೇಕಾಗತ್ತೆ. ನಾವು ಗ್ಯಾರಂಟಿ ಸ್ಕೀಮ್ ವಿರುದ್ಧ ಇಲ್ಲ, ಅಂದ್ರೆ ಅದು ಒಂದು ಇತಿಮಿತಿ ಇರಬೇಕಾಗತ್ತೆ. ನಾವು ಜನರಿಗೆ ಏನೇ ಆಶ್ವಾಸನೆ ಕೊಡ್ತಾ ಇರ್ಬೋದು, ಜನರನ್ನು ಓಲೈಕೆ ಮಾಡಲಿಕ್ಕೆ ನಾವೇನೋ ನಮ್ಮ ಪಾಕೆಟ್ ಭದ್ರವಾಗಿದೆಯಾ, ನಮ್ಮ ಪಾಕೆಟ್ ಏನು ಶಕ್ತಿ ಇದೆ, ನಮ್ಮ ರಾಜ್ಯದ ಸಂಪನ್ಮೂಲ ಏನು, ಎಷ್ಟು ಕ್ರೋಢೀಕರಿಸಬಹುದು, ಆ ಇತಿಮಿತಿ ಒಳಗಡೆ ಗ್ಯಾರಂಟಿ ಕೊಟ್ಟರೆ ಏನು ಅದ್ರ ಸಮಸ್ಯೆ ಇಲ್ಲ. ನೋಡಿ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು, ಅದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ ಅದು ಚರ್ಚೆ ಮಾಡೋಣ. ಆದ್ರೆ ಗ್ಯಾರಂಟಿ ಹೆಸರಲ್ಲಿ ಇವತ್ತು ಅಭಿವೃದ್ಧಿ ಆಗ್ಬೇಕಿತ್ತಲ್ಲ. ರಾಜ್ಯದ ಬಜೆಟ್ ಇವತ್ತು ಗಾತ್ರ ಇವತ್ತು 4 ಲಕ್ಷ ಕೋಟಿ ಸರಿ ಸುಮಾರು. ಗ್ಯಾರಂಟಿ ಸ್ಕೀಮ್ ಹೋಗ್ತಾ ಇರೋದು 50-55 ಸಾವಿರ ಕೋಟಿ ರೂಪಾಯಿ. ಆದ್ರೆ ಉಳಿಕೆ ಇರೋ 3.5 ಲಕ್ಷ ಕೋಟಿ ಅಭಿವೃದ್ಧಿ ಬಳಸ್ಕೊಳ್ಬೋದಾಯ್ತು. ಆದ್ರೆ ರಾಜ್ಯದಲ್ಲಿ ಎಲ್ಲಿ ಬಳಕೆ ಆಗ್ತಾ ಇದೆ? ಇವತ್ತು ಬೆಂಗಳೂರಲ್ಲಿ ನಾವಿದ್ದೀವಿ, ಬೆಂಗಳೂರಲ್ಲಿ ಬೈಕಲ್ಲಿ ಮನೆಯಿಂದ ಆಚೆ ಬಂದ್ರೆ ವಾಪಸ್ ಮನೆಗೆ ಹೋಗ್ತಾನ, ಇಲ್ಲ ಆಸ್ಪತ್ರೆ ಸೇರ್ತಾನ ಬಿದ್ದು, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲೇ ಗೊತ್ತಿದೆ, ಅಥವಾ ಎಲ್ಲಾ ಕಡೆ ಕಾಂಗ್ರೆಸ್ನವರು ಗ್ಯಾರಂಟಿ ಖರ್ಚು ಮಾಡ್ಕೊಂಡಿದ್ದಾರೆ, ಆ ಕಾರಣಕ್ಕಾಗಿ ಅಭಿವೃದ್ಧಿ ಆಗಿಲ್ಲ ಅಂತ. ಬೊಮ್ಮಾಯಿ ಕಾರಣ ಅಷ್ಟೇ. ಬೊಮ್ಮಾಯಿ ಕಾಲದಲ್ಲಿ ಏನಾಯ್ತು? ಗ್ಯಾರಂಟಿನೂ ಇಲ್ಲ, ಪಾಟ್ ಹೋಲ್ಸ್ ಇಲ್ಲ. ಬರೀ ಗ್ಯಾರಂಟಿಯಿಂದ ಅಂತ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಮಟ್ಟಿನ ಪಾಟ್ ಹೋಲ್ಸ್ ಇಲ್ಲ ಸರ್, ಹಂಗಂತೇಳಿ ಗುಂಡಿನೇ ಇರಲಿಲ್ಲ ಬೊಮ್ಮಾಯಿ ಅವ್ರ ಕಾಲದಲ್ಲಿ ನಾವು ಹೇಳಲ್ಲ. ಈ ಮಟ್ಟಿನ ಅಂಕಿಅಂಶಗಳು ತೆಗಿರಿ ನೀವು. ಆಕ್ಸಿಡೆಂಟ್ಗಳು ಎಷ್ಟಾಗಿದೆ ಗುಂಡಿ ಕಾರಣದಿಂದ ಅಂಕಿಅಂಶ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ. ನಾವು ಗ್ಯಾರಂಟಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಅಭಿವೃದ್ಧಿಯ ವಂಚನೆ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್, ಅದನ್ನ ನಿಲ್ಲಿಸಬೇಕು. ಆಮೇಲೆ ವಿಜಯ್ ಅವರು ಅಷ್ಟೇನೆ ನೋಡಿ, ಅವರು ಇವತ್ತು ರೀಲ್ ಅಲ್ಲಿ ಹೀರೋ ಆಗಿದ್ದಾರೆ. ರಿಯಲ್ ಅಲ್ಲಿ ಹೀರೋ ಆಗೋದು ತುಂಬಾ ಕಷ್ಟ ಇದೆ. ಅವರು ರೀಲ್ ಹೀರೋ, ಅವರು ಸಕ್ಸಸ್ ಆಗಿದ್ದಾರೆ, ಜನ ಇವತ್ತು ಅವ್ರನ್ನ ಒಪ್ಕೊಂಡಿದ್ದಾರೆ. ಆ ಒಪ್ಪಿಗೆ ಕೊಟ್ಟಿದ್ನ ನಾವು ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಅವ್ರು ಏನ್ ಗೆಲುವಿದೆ, ಇವತ್ತು 108 ಸ್ಥಾನಗಳನ್ನ ಗೆದ್ದಿದ್ದಾರೆ, ನಾವು ಕೂಡ ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀವಿ. ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಾವೇನು ಅವರಿಗೆ ಮಾರ್ಗದರ್ಶನ ಮಾಡ್ಬೋದು ಅದನ್ನ ಮಾಡ್ಬೋದು. ಅವ್ರು ತಪ್ಪು ಮಾಡಿದಾಗ ಖಂಡಿತವಾಗೂ ಅವರಿಗೆ ಕಿವಿಂಡ ಅಂತ ಕೆಲಸ ಅಂತಕ್ಕೂ ನಾವು ಮಾಡ್ತೀವಿ ವಿರೋಧ ಪಕ್ಷದಲ್ಲಿರೋಂಥವ್ರು. ಆದ್ರೆ ಇವತ್ತು ಏನು 8 ಗ್ರಾಮ್ ಚಿನ್ನ ಇವತ್ತಿನ ಬೆಲೆಯಲ್ಲಿ ಅವ್ರದ್ದು 4 ಲಕ್ಷ ಕೊಟ್ಟಿರ್ಬೋದು. ಚರ್ಚೆ ಮಾಡೋಣ ಅದ್ರ ಬಗ್ಗೆ, ಎಷ್ಟು ಕೊಡ್ಬೋದು, ಎಷ್ಟು ಕೊಡಕ್ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮತ್ತಿನ ದಿನದಲ್ಲಿ ಒಂದು ಚಿನ್ನ ಖರೀದಿ ಮಾಡಬೇಕು, ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಅದರಲ್ಲೂ ಹೇಳಿ ಕೇಳಿ ತಮಿಳುನಾಡಿನಲ್ಲಿ ಮದುವೆ ಆದರೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ರೇಷ್ಮೆ ಸೀರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಆಕಾಶಕ್ಕೆ ಏಣಿ ಹಾಕುವಂಥ ಪ್ರಯತ್ನ ಆಯಿತು. ನಿಜಕ್ಕೂ ಕೂಡ ಅಚ್ಚರಿ ಅಂತ ಅನಿಸುತ್ತೆ. ಇವತ್ತಿನ ದಿನಮಾನದಲ್ಲಿ ಚಿನ್ನ ತೆಗೆದುಕೊಳ್ಳೋಕೆ ಬಡವರಿಗಂತೂ ಸಾಧ್ಯ ಇಲ್ಲ, ಬಟ್ ಅದನ್ನು ವಿಜಯ್ ಈಡೇರಿಸ್ತಾರೆ ಅಂದರೆ ಖಂಡಿತ ಒಂದು ಸಂತೋಷದ ಸಂಗತಿ. ಆದರೆ ಅದು ನಿಜಕ್ಕೂ ಕೂಡ ಪ್ರಾಕ್ಟಿಕಲ್ ಆಗಿ ಈಡೇರಿಸಲಿಕ್ಕೆ ಸಾಧ್ಯವಿದೆಯಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು, ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಇದೆಯಲ್ಲ, ಅದು ವರ್ಷಕ್ಕೆ 6 ಸಿಲಿಂಡರ್ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, 2 ತಿಂಗಳಿಗೆ 1 ಸಿಲಿಂಡರ್. ಇವತ್ತಿಗೆ ಸಿಲಿಂಡರ್ ಸಿಗೋದು, ಅದನ್ನು ಬಳಕೆ ಮಾಡೋದು ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಸ್ಥಗಿತ ಆಗೋಗಿದೆ. ಮಾತನಾಡಿಸೋಣ ಡಾಕ್ಟರ್ ಕೇಶವ್ ಸರ್ಗೆ. ಸರ್, ಈಗ ನೋಡ್ತಾ ಇದ್ದೀರಿ, ಈಗ ಬರಪೂರ ಆಕಾಶಕ್ಕೆ ಏನಿಡುವಂಥ ಪ್ರಯತ್ನ ಆಗಿದೆ, ಬಟ್ ಇದೆಲ್ಲವೂ ಕೂಡ ಈಡೇರಿಸಬೇಕು ಅಂತ ಹೇಳಿದ್ರೆ ಬೊಕ್ಕಸ ಹಣದ ತೈಲಿ ಬೇಕಲ್ಲ, ಅದೆಲ್ಲಿಂದ ತರಕ್ಕೆ ಸಾಧ್ಯ ಇದೆ? ಏನು ಅವಕಾಶಗಳನ್ನು ಹುಡುಕೊಳ್ಬೋದು? ಖಂಡಿತ ಏನೇ ಪ್ರಯತ್ನ ಪಟ್ಟರು ಅವ್ರು ಕೊಟ್ಟಿರುವ ಎಲ್ಲ ಗ್ಯಾರಂಟಿಗಳನ್ನ ಅಥವಾ ಎಲ್ಲ ಪ್ರಾಮಿಸ್ಗಳನ್ನ ಈಡೇರಿಸಲಿಕ್ಕೆ ಖಂಡಿತ ಕಷ್ಟ ಆಗುತ್ತೆ. ಅದನ್ನ ಹಂತ ಹಂತವಾಗಿ ಮಾಡಿ ಅದನ್ನೇನಾದ್ರು ಲಿಮಿಟ್ ಮಾಡಿದ್ರೆ ಬಡವರಿಗೆ ಮಾತ್ರ ಅಂತ ಯೋಚನೆ ಮಾಡಿದ್ರೆ ಮಾತ್ರ ಒಂದಷ್ಟು ಮಟ್ಟಿಗೆ ಸಫಲರಾಗಬಲ್ಲರು. ಯಾಕೆಂತಂದ್ರೆ ಈಗಿರುವಂತ ತಮಿಳುನಾಡಿನ ಆರ್ಥಿಕ ಸ್ಥಿತಿಯನ್ನ, ಅವರ ಟೋಟಲ್ ಬಜೆಟಿನ ಗಾತ್ರ, ಖರ್ಚು ಮಾಡ್ತಾ ಇರೋದು ಎಲ್ಲವನ್ನ ಗಮನಿಸಿದ್ರೆ ಅದು ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಈಗ ನೋಡಿ, ಅವ್ರು ಕೊಟ್ಟಿರುವಂತ ಕೆಲವು ಗ್ಯಾರಂಟಿಗಳ ಬಗ್ಗೆ ಯೋಚನೆ ಮಾಡಿದ್ರೇನು ನಾವು ಈಗ ವುಮೆನ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ 2,500 ಪ್ರತಿ ತಿಂಗಳಿಗೆ ಕೊಡ್ತೀವಿ ಅಂತ ಅವ್ರು ಯೋಚನೆ ಮಾಡಿದ್ರೆ ಅಲ್ಲಿ 1.57 ಕೋಟಿ ಜನ ಮಹಿಳಾ ಫಲಾನುಭವಿಗಳಿದ್ದಾರೆ. ಹೆಚ್ಚು ಕಮ್ಮಿ 47,000 ಕೋಟಿ ಅದಕ್ಕೆ ಹಣ ಬೇಕು. ಆದ್ರೆ ನಾನಿಲ್ಲಿ ಹೇಳೋದೇನು ಅಂತಂದ್ರೆ, ಪ್ರತಿಯೊಂದನ್ನು ಕೇವಲ ಎಜುಕೇಶನ್ ಮತ್ತೆ ಹೆಲ್ತ್ಗೆ ಸೀಮಿತಗೊಳಿಸುವಂತೆ ಮಾತ್ರನೇ ಮಾಡಿ ಮಿಕ್ಕೆಲ್ಲವನ್ನ ಎಲ್ಲ ರಾಜಕೀಯ ಪಕ್ಷಗಳು ಯೋಚನೆ ಮಾಡಿ ಅವುಗಳನ್ನ ಬಿಡೋಕ್ ಸಾಧ್ಯ ಆದ್ರೆ ಆಗ ಭಾರತದ ಆರ್ಥಿಕತೆ ಉತ್ತಮಗೊಳ್ಳುತ್ತೆ ಅಂತ ನನಗೆ ಅನ್ಸುತ್ತೆ. ಈಗ ಇಲ್ಲಿ ನೋಡಿ, ಮೊದ್ಲಿಗಾಗ್ಲೇ ಪ್ರಯತ್ನ ಪಟ್ಟಿತ್ತು. ADMK ಗವರ್ಮೆಂಟ್ ಇದ್ದಾಗ್ಲೇನೆ 8 ಗ್ರಾಮ್ ತಾಳಿಯನ್ನ ಕೊಡುವಂತ ಯೋಚನೆ ಮಾಡಿತ್ತು, ಅದನ್ನ ಕೊಡ್ತಾ ಇತ್ತು. ಅನಂತರ 2022ನೇ ಇಸ್ವಿಯಲ್ಲಿ ಇದು ಆಗೋದಿಲ್ಲ, ಇದು ಕಷ್ಟ ಆಗತ್ತೆ ಆರ್ಥಿಕತೆಗೆ ಅಂತ ಹೇಳಿ ಅಲ್ಲಿ ತಾಳಿಕ್ಕೂ ತಂಗಮ್ ಅಂತ ಒಂದು ಸ್ಕೀಮ್ ಅಲ್ಲಿ 8 ಗ್ರಾಮ್ ಚಿನ್ನವನ್ನ ಕೊಡ್ತಾ ಇದ್ರು ಆಗ್ಲೇನೆ ಮುಂಚೆನೆ. ಅದು
ಖಂಡಿತ ಕಷ್ಟ ಆಗಿದ್ದಿದ್ರಿಂದಲೇ ಅದನ್ನ ಮಾರ್ಪಾಡುಗೊಳಿಸಿ ಇಲ್ಲ ಅವ್ರಿಗೆ ಹಣಕಾಸಿನ ನೆರವನ್ನ ಕೊಡೋಣ ಮಂತ್ಲಿ 1,000 ರೂಪಾಯಿ ಈ ತರ ಏನೋ ಬದಲಾವಣೆ ಆಯ್ತದು. ಈಗ ಮತ್ತೆ ಅಲ್ಲಿಗೆ ಹೋದ್ರೆ ಏನಾಗತ್ತೆ, ಈಗ ಬದಲಾಗ್ತಿರುವಂತ ಆರ್ಥಿಕ ಸನ್ನಿವೇಶದಲ್ಲಿ ಅನಿಶ್ಚಿತತೆ ಒಂದೇ ನಿಶ್ಚಿತವಾಗಿರುವಂತ ಸನ್ನಿವೇಶದಲ್ಲಿ ಬಂಗಾರದ ಬೆಲೆ ಕೂಡ ಮಾರುಕಟ್ಟೆಯಲ್ಲಿ ಏರ್ತವನ್ನ ಕಾಣುತ್ತಾ ಇದೀವಿ ನಾವು. ಏರಿಳಿತವನ್ನ ಕಾಣುವಾಗ ನಾವು ಇಂಥದೊಂದು ಆಶ್ವಾಸನೆಯನ್ನ ಕೊಟ್ರೆ ಜನಕ್ಕೆ ಖಂಡಿತ ಯಾವುದೇ ಸರ್ಕಾರಕ್ಕೆ ಅದು ಫೀಸಿಬಲ್ ಆಗಲ್ಲ ಅಂತ ನನ್ಗನ್ಸುತ್ತೆ. ಇವನ್ನ ರೈತರಿಗೆ ಕೊಡುವಾಗ ಒಂದಷ್ಟು ಒಪ್ಕೋಬಹುದು, ಆದ್ರೆ ನೀವು ಪ್ರತಿಯೊಂದರಿಗೂ ಎಲ್ಲರಿಗೂ ಕೊಡ್ತೀವಿ, ಎಲ್ಲ ಸೆಕ್ಟರ್ಗೂ ಕೊಡ್ತೀವಿ ಅನ್ನುವಾಗ ಕೊಟ್ರೆ ಸಂತೋಷ ಆಗತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಷ್ಟಕ್ಕೆ ಆರ್ಥಿಕವಾಗಿ ನಮ್ಗೆ ಆ ರಾಜ್ಯ ಸಫಲವಾಗಿದೆಯೇ, ಸದೃಢವಾಗಿದೆಯೇ ಅನ್ನುವಂಥದ್ದನ್ನು ಕೂಡ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು ಇಂಥದನ್ನೆಲ್ಲ ಯೋಚನೆ ಕೊಡುವಾಗ ಅಂತ ನನ್ಗನ್ಸುತ್ತೆ. ಈಗ್ಲೂ ಏನು ಬಹುಶಃ ಅವರು ಒಂದು ಇದನ್ನ ಮಾಡಿ ನಾನು ಇಲ್ಲ BPL ಕುಟುಂಬಗಳಿಗೆ ಮಾತ್ರವೇ ಇವುಗಳನ್ನ ಸೀಮಿತಗೊಳಿಸ್ತೀನಿ ಅಂತ ಯೋಚನೆ ಮಾಡಬಹುದು, ಆಗ ಬಹುಶಃ ಯಶಸ್ವಿ ಆಗ್ಬೋದು. ಯಾವಾಗ್ಲೂ ಈ ತರದ ಒಂದು ಮ್ಯಾನಿಫೆಸ್ಟೋಗಳನ್ನ ತಯಾರಿಸುವಾಗ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಒಮ್ಮತಕ್ಕೆ ಬಂದು ಈ ರೆವೆನ್ಯೂ ರೆಸಿಪ್ಟ್ಸ್ ಅವ್ರದ್ದೇನಿರುತ್ತೆ, ಯಾವುದೇ ರಾಜ್ಯದ ರೆವೆನ್ಯೂ ರೆಸಿಪ್ಟ್ಸ್ ಏನಿರುತ್ತೆ ಅದರ 5ರಿಂದ 8% ಅಷ್ಟು ಮಾತ್ರನೇ ಇಂಥದೊಂದು ಫ್ರೀಬೀಸ್ಗೆ ನಾವು ಕೊಡ್ತೀವಿ ಅಂತ ಯೋಚನೆ ಮಾಡಿದ್ರೆ ಬಹುಶಃ ಎಲ್ಲ ಆರ್ಥಿಕತೆಗಳು ಮುಂದುವರಿಯುತ್ತೆ. ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೇನೆ ಅದು ರೀಚ್ ಆಗುತ್ತೆ. ಅದಲ್ಲದೆ ನಾವು ಈ ತರ ಯಥೇಚ್ಛವಾಗಿ ಕೊಡ್ತಾ ಹೋದ್ರೆ, ನೀವು ಗಮನಿಸಿದ್ರೆ ಮೊದಲೆಲ್ಲ ಭಾರತದಲ್ಲಿ ಕೆಲವು ರಾಜ್ಯಗಳು ಈ ತರದ್ದು, ತಮಿಳುನಾಡು ಸೇರಿ ಕೆಲವು ರಾಜ್ಯಗಳು ಮಾತ್ರ ಈ ತರ ಫ್ರೀಬೀಸ್ ನ ಕೊಡ್ತಾ ಇತ್ತು. ಆದ್ರೆ ಇವಾಗ ನೋಡಿದ್ರೆ ಅದೊಂಥರ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಸೇರ್ಕೊಂಡು ಕಾಂಪಿಟೇಷನ್ಗೆ ಇಳಿದಂಗೆ ಕಾಣಿಸ್ತಾ ಇದೆ. ಈಗ ಹೆಚ್ಚು ಕಮ್ಮಿ ನಮ್ಮಲ್ಲಿ ಹಿಂದಿನ ವರ್ಷದ ಡೇಟಾ ಪ್ರಕಾರನೇ 8.5 ಲಕ್ಷ ಕೋಟಿಯಷ್ಟು ಈ ಫ್ರೀಬೀಸ್ಗೆ ಹೋಗ್ತಾ ಇದೆ. ಒಂದ್ ವೇಳೆ ಇದನ್ನು 1 ಲಕ್ಷ, ಇನ್ನೊಂದು 50,000 ಕೋಟಿ ಇವಾಗ ಸೇರಿಸ್ಕೊಂಡ್ರೆ ಅದಕ್ಕೆ ಇನ್ನು ಬೇರೆ ಬೇರೆ ರಾಜ್ಯಗಳೆಲ್ಲ ಸಾಗುವಾಗ ಅವರು ಹಿಂಗೆ ಕೊಡ್ತಾ ಹೋದ್ರೆ ಖಂಡಿತ ಇದನ್ನೇ ಒಂದು 15 ಲಕ್ಷ ಕೋಟಿ ಆಗ್ಬಿಟ್ರೆ ಇಡೀ ಭಾರತದಲ್ಲಿ ಓವರ್ ಆಲ್ ಡೆಫಿಸಿಟ್ ಭಾರತದ ಏನಾಗತ್ತೆ, ಆಗ 80 ನಮ್ದು ಓವರ್ ಆಲ್ ಇದು ತುಂಬಾ ಕ್ರಾಸ್ ಆಗತ್ತೆ. ಸಾಲ ಕೂಡ ಈಗಾಗ್ಲೇ ನಾವು 82% ಆಗಿದೀವಿ ನಮ್ಮ GDPಗೆ, ರಾಜ್ಯಗಳು ಸೇರ್ಕೊಂಡು ಆಗೋದ್ರಲ್ಲಿ ಆಶ್ಚರ್ಯ. ಎಸ್ ಸರ್. ಈಗ ನೋಡಿ, ಏನೇ ಬಂದರೂ ಕೂಡ ಜನಗಳ ಮೇಲೇ ತೆರಿಗೆ. ಹೌದು. ಎಲ್ಲಿ ಸಂಗ್ರಹ ಮಾಡ್ತೀರಿ? ಇಷ್ಟೊಂದು ದೊಡ್ಡ ಮಟ್ಟದ ನೀವು ರಾಜಸ್ವ ಸಂಗ್ರಹ ಮಾಡಬೇಕು, ಕಂದಾಯ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯವಾಗುತ್ತೆ? ಆಗೇನು ಮತ್ತೆ ಜನಗಳ ಮೇಲೇ ಭಾರ ಆಗುತ್ತೆ. ಈ ಸರ್ಕಾರ ಅಥವಾ ಈ ವಿಜಯ್ ಸರ್ಕಾರ ಜನಗಳಿಗೆ ಪರೋಕ್ಷವಾಗಿ ಒಂದು ಕೈಯಲ್ಲಿ ಕೊಡುತ್ತೆ, ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುತ್ತೆ ಅಂತ. ಈಗ ಕರ್ನಾಟಕದಲ್ಲಿ ನಾವು ಗ್ಯಾರಂಟಿಗಳನ್ನು ಯೋಜನೆಯನ್ನು ಅನೌನ್ಸ್ ಮಾಡಿದ ತಕ್ಷಣ ಪ್ರಧಾನಿಗಳು ತಮ್ಮ ಭಾಷಣದಲ್ಲಿ ಹೇಳಿದರು, ಈ ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಬೊಕ್ಕಸ ಖಾಲಿ ಆಗ್ಬಿಡುತ್ತೆ ಅಂತ. ನಾವು ಈ 3 ವರ್ಷ ಅದನ್ನ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ಮಾಡ್ಕೊಂಡೆ. ನಿಮ್ಮ ಮೇಲೆ ಬಂದಿರೋದು ಆರೋಪ ಅದೇನೆ ಅಲ್ಲ, ಆರೋಪ ಹೆಣ್ಮಕ್ಳ ಕೈ ಕೊಡ್ತೀರಿ, ಗಂಡ್ಮಕ್ಳ ಕೈಯಿಂದ ಕಿತ್ಕೋತೀರಿ ಅಂತ ಆರೋಪ. ಅದು ಅವ್ರು ಹೇಳಲೇಬೇಕಲ್ಲ, ನಮ್ಮ ಮೇಲೆ ಆರೋಪ ಮಾಡಲೇಬೇಕಲ್ಲ. ನೀವು ಯಾವ ರೀತಿ ಕಿತ್ಕೊಳ್ತೀವಿ ಅಂತ ಹೇಳ್ತೀರಿ ನೀವು? ಮಧ್ಯದ ದರ ಹೆಚ್ಚಳ ಆಗ್ತಾನೆ ಇಲ್ವಾ? ಮಧ್ಯದ ದರ ಏನು ಗ್ಯಾಸ್ ಸಿಲಿಂಡರ್ ದರ ತರ ಜಾಸ್ತಿ ಮಾಡಿದೀವಾ? ನೀವು ಪ್ರತಿಯೊಂದು ಕೂಡ ಹೆಚ್ಚಳ ಆಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಹೆಣ್ಮಕ್ಳ ಕೈ ಕೊಡ್ತಾರೆ, ಆ ದುಡ್ಡು ಎಲ್ಲಿ ಹೋಗುತ್ತೆ? ಸಾರಾಯಿ ಅಂಗಡಿಗೆ ಹೋಗುತ್ತೆ ಅಥವಾ ಮದ್ಯದ ಅಂಗಡಿಗೆ ಹೋಗುತ್ತೆ. ಸಾರಾಯಿ ಅಂಗಡಿಗೆ ಹೋಗುತ್ತೆ ಅಂತ ಹೇಳುವಂತವ್ರು ಅವರ ಮಕ್ಕಳ ಹಾಲಿಗೆ ಹೋಗುತ್ತೆ ಅಂತ ಯಾಕೆ ಹೇಳಲ್ಲ? ಅವರ ಮಕ್ಕಳ ಒಂದು ಉಡುಪಿಗೆ ಹೋಗುತ್ತೆ ಅಂತ ಯಾಕೆ ಹೇಳಲ್ಲ? ಅಥವಾ ಮನೆಯಲ್ಲಿ ಒಂದು ಒಳ್ಳೆ ಪೌಷ್ಟಿಕ ಆಹಾರ ತಿನ್ನಕ್ಕೆ ಹೋಗುತ್ತೆ ಅಂತ ಯಾಕೆ ಹೇಳಲ್ಲ? ಬರೀ ಇವ್ರಿಗೆ ಸಾರಾಯಿ ಒಂದೇನ ಕಾಣೋದು ಇವರಿಗೆ. ನೀವು ಯಾವ್ದು ಹೆಚ್ಚಳ ಮಾಡ್ತೀರೋ ಅದೇ ಕಡೆ ಕಾಣಿಸುತ್ತೆ. ಎಲ್ಲಿ ಸರ್ಕಾರ ಯಾವ್ದನ್ನ ಫೋಕಸ್ ಮಾಡ್ತಾ ಇದೆ? ಮದ್ಯದ ಅಂಗಡಿನ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಸೊ ಹೀಗಾಗಿ ಅಂಥದ್ದನ್ನೇ ಫೋಕಸ್ ಮಾಡುವಾಗ ನಿಮ್ಗೇನು ಅನ್ಸುತ್ತೆ? ಒಂದು ಕೈಲಿಂದ ಕೊಡ್ತಾರೆ, ಇನ್ನೊಂದು ಕೈಯಿಂದ ಕಿತ್ಕೋತಾರೆ ಅಂತ. ಈಗ ನಮ್ಮ ವಿಮರ್ಶಕರು ಒಂದು ಮಾತು ಹೇಳಿದ್ರು, ತಮಿಳುನಾಡಲ್ಲಿ ಒಂದು ವ್ಯವಸ್ಥೆ ಇದೆ, ಮದ್ಯ ಮಾರಾಟವನ್ನು ಅವರದೇ ರಾಜ್ಯದ ಅವರದೇ ಆದಂಥ ಒಂದು ಇದ್ರ ಮುಖಾಂತರವಾಗಿ ಮಾರಾಟ ಮಾಡ್ತಾರೆ. ಅಲ್ಲಿಂದ ಏನು ಹೆಚ್ಚಿಗೆ ಮಾಡ್ತಾರೋ ಕಮ್ಮಿ ಮಾಡ್ತಾರೋ ಅದು ಜನರಿಗೆ ಕೊಟ್ಟಿದ್ದನ್ನು ಅಲ್ಲಿಂದ ವಾಪಸ್ ತಗೊಳ್ತಾರೆ ಅಂತ. ಸೊ ಕರ್ನಾಟಕ ಒಂದೇ ಅಲ್ವಲ್ಲ ಜಾಸ್ತಿ ಮಾಡೋದ್ರಲ್ಲಿ. ಹಾಗಾಗಿ ಅವ್ರ ಕಣ್ಣಿಗೆ ಆ ಥರ ಕಾಣ್ತಾ ಇದೆ. ನಮ್ಮ ದೃಷ್ಟಿಯಲ್ಲಿ ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಗ್ಯಾರಂಟಿಗೆ ಇಷ್ಟು ಹಣ ಖರ್ಚಾಗ್ತಿದೆ. ಖಂಡಿತ ಆಗ್ತಿದೆ. ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದ್ದೀವಿ, ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಅವ್ರಿಗಾಗಿ ಅನ್ಸಿರಬಹುದು. ನಾವಿಬ್ಬರು ಅದೇ ಕ್ಷೇತ್ರದವರಾಗಿ ನಮ್ಮ ಸ್ನೇಹಿತರು ಕೇಳ್ತೀನಿ, ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ಯಾವ ಜಾಗದಲ್ಲಿ ಅಭಿವೃದ್ಧಿ ಕೆಲಸ ನಡೀತಿಲ್ಲ ದಯಮಾಡಿ ಹೇಳಿ. ಗುಂಡಿಗಳು ಎಲ್ಲ ಸರ್ಕಾರಗಳಿದ್ದಾಗಲೂ ಆಗಿರುವಂಥದ್ದೇ. ನಿಮ್ಮ ಪ್ರಕಾರ ಕರ್ನಾಟಕದ ಸರ್ಕಾರದಲ್ಲಿ ಎಲ್ಲ ಶಾಸಕರು ಅನುದಾನದ ಕಾರಣಕ್ಕಾಗಿ ಸಂತೃಪ್ತರಾಗಿದ್ದಾರೆ? ನೋಡಿ ಸರ್, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರಬಹುದು. ಇಲ್ಲ, ನಾನು ಹೇಳ್ತಾ ಇದ್ದೀನಿ ಕೊಡಿ. ನಮ್ಮಲ್ಲಿ
ಅಭಿವೃದ್ಧಿಗೂ ಕೊಟ್ಟಂತೆ ನಾವು ನುಡಿದಂತೆ ನಡೆದಿದ್ದೇವೆ. 5 ಪಂಚ ಗ್ಯಾರಂಟಿಗಳ ಬಗ್ಗೆ ನಾವು ಗಮನ ಹರಿಸಿಕೊಂಡು ಅದನ್ನು ಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಕ್ಷೇತ್ರಗಳ ಅಭಿವೃದ್ಧಿಗೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಇಲ್ಲಿ ಯಾವ ವಿಚಾರವಾಗೂ ಎಡವಿಲ್ಲ. ಓಕೆ, ಹಾಗಾಗಿ ನಾವು ರಾಜ್ಯದ ಜನರಿಗೆ ಏನು ಕೊಡಬೇಕು ಕೊಟ್ಟಿದ್ದೇವೆ, ಮುಂದೆನೂ ಕೊಡ್ತೇವೆ. ಓಕೆ. ಇನ್ನು ತಮಿಳುನಾಡಿನಲ್ಲಿ ಹೆಂಗಾದರೂ ಮಾಡಿ BJP ಅಸ್ತಿತ್ವ ಮಾಡ್ಕೊಳ್ಬೇಕು ಅಂತ ಪಾಪ ನಮ್ಮ ಕರ್ನಾಟಕದ IPS ಆಫೀಸರ್ ಆಗಿದ್ದಂಥವರು ಹೋಗಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ರು. BJP ಕಟ್ತೇನೆ ನಾನು ಅಂತ ಹೋದರು. ಏನಾಯಿತು? ಯಾಕೆ ನಿಮ್ಮನ್ನು ಮತದಾರರು ನಂಬಲಿಲ್ಲ? ನಾನು ಸಣ್ಣ ನಮ್ಮ ಹೆಬ್ಬಾಳ ಕ್ಷೇತ್ರದ ಬಗ್ಗೆ ಮಾತನಾಡಿದಕ್ಕೆ ಸುಮ್ಮನೆ ಸಣ್ಣದೊಂದು ಇಂಟರಪ್ಟ್ ಅಲ್ಲ, ನಾನು ತಮಿಳುನಾಡು ಬಗ್ಗೆ ವಿಷಯಾಂತರ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಹೆಬ್ಬಾಳದಲ್ಲಿ ಇವತ್ತು ಜನ ಹೇಳ್ತಿದ್ದಾರೆ, ಇನ್ನೇನು ನಗರಾಭಿವೃದ್ಧಿ ಸಚಿವರು ಇದೆ ನಮ್ಮ ಸುರೇಶ್ ಅವರು ಎಷ್ಟು ಜನರಿಗೆ ಕಾಣಿಸಿದ್ದಾರೆ ಕಳೆದ 3 ವರ್ಷದಲ್ಲಿ ಅಂತೇಳಿ ಜನ ಚರ್ಚೆ ಮಾಡ್ತಿದ್ರು. ಮುಂದಿನ ಚುನಾವಣೆ ಅದು ಇತ್ಯರ್ಥ ಆಗುತ್ತೆ. ನಾನು ಮರ್ತು ಬಿಡ್ತೀನಿ. ಅವ್ರ ಅಭಿವೃದ್ಧಿ ಬಗ್ಗೆ ಶಾಸಕರು ಮನೆ ಬಿಟ್ಟ ತಕ್ಷಣ ಕ್ಷೇತ್ರಕ್ಕೆ ಬರೋದು ಅಲ್ಲ, ಅವ್ರ ಮನೆಗೆ ಹೋಗ್ತಾ ಇರ್ಬೋದು, ಕ್ಷೇತ್ರಕ್ಕೆ ಬರೋದು ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಸಿಗ್ತಾರೆ. 3 ವರ್ಷದಲ್ಲಿ ಎಂತ ಮಾತು ಹೇಳಿದ್ರಿ? ಅವ್ರ ಮುಖಾನೇ ನೋಡಿಲ್ಲ ನಾನು. ಹಂಗಾರೆ ನೀವು ಕ್ಷೇತ್ರದಲ್ಲಿ ಇಲ್ವಾ ಅಂತ, ಕ್ಷೇತ್ರದಲ್ಲಿ ಇಲ್ವಾ ಅಂತ ಬನ್ನಿ ಒಂದು ಡಿಬೇಟ್ ಇಡಿ. ಅದಕ್ಕಂತ ಇಡೋಣ ಮಾಡೋಣ. ನಾವು ಅವ್ರ ಮನೆ ಬಿಟ್ರೆ ದಿನ ಬರೋದ ಕ್ಷೇತ್ರಕ್ಕೆ ಒಂದಲ್ಲ ಒಂದು ವಾರ್ಡ್ ಅಲ್ಲಿ ಒಂದಲ್ಲ ಒಂದು ಕಾಮಗಾರಿಗಳ ಪೂಜೆ ಆಗಲಿ ಅಥವಾ ಅದನ್ನ ಇನ್ಸ್ಪೆಕ್ಷನ್ ಮಾಡೋದಕ್ಕಾಗಲಿ ಶುರುವಾಗಿ 1 ವರ್ಷ ಆಗಿದೆ, ಸಂಪೂರ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಂಜಯ್ ನಗರ ಮುಖ್ಯ ರಸ್ತೆ ಕಾಮಗಾರಿ ಮುಗಿಸಕ್ಕೆ ಇವರೇ ಕ್ಯಾಮ್ರಾ ತಗೊಂಡು ಹೋಗ್ಬಿಡ್ಲಿ. ಹೆಬ್ಬಾಳದಲ್ಲಿ ನಡೀತಿರುವಂತ ಕಾಮಗಾರಿಗಳನ್ನ ಅವರೇ ಒಂದು ಶೂಟ್ ಮಾಡ್ಕೊಂಡ್ ಬಂದ್ಬಿಡ್ಲಿ. ಸರಿ, ಅದನ್ನ ಮತ್ತೊಂದು ಡಿಬೇಟ್ ಮಾಡೋಣ ಅಂತ. ತಮಿಳುನಾಡಿನಲ್ಲಿ ಅಧಿಕಾರವನ್ನ ಸ್ಥಾಪಿಸಲಾಗದಂತ BJP ಹಿಂಬಾಗಿಲಿನಿಂದ ಬಂದು TVK ಸರ್ಕಾರ ರಚನೆ ಮಾಡೋದನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅಥವಾ ವಿಳಂಬ ಮಾಡಬೇಕು ಅನ್ನೋ ಬಹಳ ದೊಡ್ಡ ತಂತ್ರಗಾರಿಕೆ ನಡೀತು. ಅದು ವರ್ಕೌಟ್ ಆಗ್ಲಿಲ್ಲ. ತಮಿಳುನಾಡಲ್ಲಿ ನಾವು ಗೆದ್ದಿರೋದು 1 ಸೀಟು. ನಮ್ಮ ಶಕ್ತಿ ಏನು ಅಂತ ನಮಗೆ ಗೊತ್ತಿದೆ. ನಾವಲ್ಲಿ ಅಂಬೆಗಾಲು ಇಡ್ತಿದೀವಿ ಅಂತ ಹೇಳಿ ಪ್ರಯತ್ನ ಮಾಡಲ್ಲ. ನಮ್ದು ಈಗಾಗಲೇ ವೋಟ್ ಶೇರಿಂಗ್ ಏನಿದೆ, ನಾವು ತಳಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿದ್ದೀವಿ. ನಮ್ಮ ಏನು ಹೇಳಿದ್ರಿ, ಇವತ್ತು ನಿವೃತ್ತ IPS ಅಧಿಕಾರಿಗಳು ಅಣ್ಣಾಮಲೈ ಅವ್ರ ನೇತೃತ್ವದಲ್ಲಿರ್ಬೋದು, ಈಗಲೂ ಇರ್ಬೋದು, ಸತತವಾಗಿ ತಳಾಂತದಿಂದ ನಾವು ಸಂಘಟನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು 1 ಸೀಟ್ ಗೆದ್ದಿರ್ಬೋದು. ಮುಂದಿನ ಏನು ಅಸೆಂಬ್ಲಿ ಚುನಾವಣೆ ಬರ್ತೇವೆ ಮುಂದಿನ 5 ವರ್ಷದಲ್ಲಿ, ನಾನು ಇವತ್ತೇ ಹೇಳ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರ ಪರಿಶ್ರಮ, ನರೇಂದ್ರ ಮೋದಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು 12 ವರ್ಷದಲ್ಲಿ, ಅವೆಲ್ಲ ಇಟ್ಟುಕೊಂಡು ಮುಂದಿನ 5 ವರ್ಷದಲ್ಲಿ ಅಬ್ಬೆಗಾಲು ಇಡ್ತಾ ಇದೆ. ಬಟ್ ತಮಿಳುನಾಡನ್ನ ಆಳ್ವಿಕೆ ಮಾಡ್ಕೊಂಬಂದ್ವಲ್ಲ ದ್ರಾವಿಡ ಪಕ್ಷಗಳು, ಆ 2 ಪಕ್ಷಗಳು ಹೊಂದಾದ್ರೆ ನಿಮ್ಮ TVK, ನಿಮ್ಮ ಕಾಂಗ್ರೆಸ್ ಅಧಿಕಾರ ಉಳಿಯುತ್ತಾ ಅಲ್ಲಿ? ನೋಡಿ ಸರ್, ತಮಿಳುನಾಡಿನ ಜನ ಇದಾರಲ್ಲ, ಭಾರತ ದೇಶದ ಯಾವ ಜನರಿಗೂ ಇವ್ರು ಹೋಲ್ಸಕ್ಕೆ ಆಗಲ್ಲ. ನಿಮ್ಮ ವಾಹಿನಿಯಲ್ಲೇ ನಾನು ಹೇಳಿದ್ದೀನಿ, ಆ ಜನರ ಒಂದು ಅಭಿಮಾನದ ಹುಚ್ಚೆಂಗಿದೆ ಅಂದ್ರೆ ಈ ಚಲನಚಿತ್ರ ಮತ್ತು ರಾಜಕೀಯ 2 ಬೆರ್ತಿದೆ. ಒಂದೇ ಎತ್ತಿನ 2 ಒಂದು ಬಂಡಿಗೆ ಅದಕ್ಕೆ ಅದೇ ಬರ್ತಾ ಇದ್ದೀನಿ ಸರ್. ಅದಕ್ಕೆ ಮುಂಚೆ ನಾವು ಕೂಡ ಅಲ್ಲಿ ರಾಜ್ಯವನ್ನು ಆಳಿದ್ದೀವಿ. ನಾವು ಕೂಡ ತಮಿಳುನಾಡಲ್ಲಿ ನಾವು ರಾಜ್ಯವನ್ನು ಆಳಿದ್ದೀವಿ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿನ ಜನ ಯಾರನ್ನು ಬೇಕಾದ್ರೂ ಅವ್ರನ್ನ ಹೀರೋ ಮಾಡ್ತಾರೆ, ಯಾರನ್ನು ಬೇಕಾದ್ರೂ ಝೀರೋ ಮಾಡ್ತಿದ್ದಾರೆ. ಆಮೇಲೆ ಅಲ್ಲಿ ನಮ್ಮ ವಿಮರ್ಶಕರು ಹೇಳ್ದಂಗೆ ಅತಿ ಹೆಚ್ಚಿನ ರೈತಾಪಿ ಕುಟುಂಬ ಇರೋದು ಅಲ್ಲಿ. ಉತ್ಪಾದನಾ ವಲಯ ಜಾಸ್ತಿ. ಹಾಗಾಗಿ ಅವರು ನಮ್ಮನ್ನಾಗ್ಲಿ ಇವ್ರನ್ನಾಗ್ಲಿ ತಿರಸ್ಕರಿಸಿದ್ದಾರೆ. ನಾವೇನೋ ಅದನ್ನ ನಾವು ದೊಡ್ಡದಾಗಿ ಅದನ್ನ ಹೇಳ್ಕೊಳ್ಳೋದಿಲ್ಲ. ಇಲ್ಲ, ಇಬ್ಬರಿಗೂ ತಿರಸ್ಕಾರನೇ ಮಾಡಿರೋದು. ಅಲ್ಲ, ಆಗ್ಬೋದು, ನಾಳೆ ನಾವು ಆಗ್ಬೋದು. ಈಗ ನಾಳೆ ನಾವು ಆಗ್ಬೋದು. ಆಗುತ್ತೆ ಸ್ವಾಮಿ. ಈಗ ಕೇಂದ್ರದಲ್ಲಿ ನೀವು ನಿಮ್ಮ ರಾಜ್ಯದಲ್ಲಿ ನಿಮ್ಮ ಅಸ್ತಿತ್ವನೇ ಇರಲಿಲ್ಲ. ಶಿವಪ್ಪ ಅವರು, AK ಅವರೆಲ್ಲ ತೆಗೆದಾಗ ಕೇಂದ್ರದಲ್ಲಿ 1 ಸೀಟ್ ಇದ್ರಿ, ಇವತ್ತು ನೀವು ಬಹುದಿಕ್ ಬಂದಿರಿ. ನಾನು ಕೇಳ್ತಿರೋ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ಹೇಳಿ ಸರ್. TVK ಪಕ್ಷ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಎಡಪಕ್ಷಗಳ ಬೆಂಬಲದೊಂದಿಗೆ, VCK ಪಕ್ಷದ ಬೆಂಬಲದೊಂದಿಗೆ, ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ನಿಮ್ಮನ್ನ ನೀವೇ ಹಿಡಿದಿಟ್ಟುಕೊಳ್ಳಕ್ ಆಗದಿರುವಂತ ಸಂದರ್ಭ ಇದೆ. ಸರಿ, ಆಯ್ತಾ? ಎದುರಾಳಿಗಳು ಬಲಿಷ್ಠವಾಗಿದ್ದಾರೆ. ಸರಿ, ನಿಮ್ಮ ಸರ್ಕಾರ ಗ್ಯಾರಂಟಿ ಎಷ್ಟು ದಿನ ಅಂತ ನಾನು ಕೇಳ್ತಿರೋದು ಸರ್. ಈಗ ನಾವು ಗ್ಯಾರಂಟಿ ಅಂತ ಹೇಳಿದ್ರೆ ನಾವು ಜನರನ್ನ ಮನೆಗೆ ಹೋಗ್ತಾರೆ. ಗ್ಯಾರಂಟಿ ವಿಷಯ ಬಿಡಿ, ವಾರಂಟಿ ಎಷ್ಟು ದಿನ ಸರ್? ವಾರಂಟಿ ಅಲ್ಲ, ಇದು ಗ್ಯಾರಂಟಿ. ಇದು ಸತತವಾಗಿ ನಡಿಬೇಕು, ಹೇಳಿದ್ಮೇಲೆ ನುಡಿದಂತೆ ನಡಿಬೇಕು.
ನಾವು ಅದಕ್ಕೋಸ್ಕರವಾಗಿ ಜನರಿಗೆ ಇವರು ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಇದೇನು ಸಮಸ್ಯೆ ಏನಾಗಲ್ಲ, ಮಾಡ್ತಾರೆ. ಇನ್ನು ಇವತ್ತು ಹುಟ್ಟಿರೋ ಮಗು, ಅದ್ರ ಬಗ್ಗೆ ನಾವು ಇಷ್ಟೊಂದು ಸೀರಿಯಸ್ ಆಗಿ ಮಾಡ್ಕೊಂಡ್ರೆ ಹೇಗೆ? ಪಾಪ ಸ್ವಲ್ಪ ಸಮಯ ಕೊಡೋಣ. ವಿಜಯ್ ಗೆದ್ದದ್ದು ಯಾಕೆ ರೋಚಕ ಆಯಿತು ಅಂತ ಹೇಳಿದ್ರೆ, ವಿಜಯ್ ಎಲ್ಲೂ ಕೂಡ ಯಾವ ಮೀಡಿಯಾಗಳಲ್ಲೂ ಕಾಣಿಸ್ಕೊಳ್ಳಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಕಾಣಿಸಿಕೊಂಡಿದ್ದು, ಜೊತೆಗೆ ತಾನು ಹೆಚ್ಚಾಗಿ ಕಾಣಿಸಿಕೊಳ್ಳೋದಕ್ಕಿಂತ ತನ್ನ ಕಾರ್ಯಕರ್ತರು, ತನ್ನ ನಾಯಕರ ಪಡೆಯನ್ನು ಕಾಣಿಸಿಕೊಳ್ಳುವ ಮೂಲಕ, ಜೊತೆಗೆ ಎಕ್ಸಿಟ್ ಪೋಲ್ ಆಗಲಿ ಪ್ರೀ ಪೋಲ್ ಆಗಲಿ ಯಾವುದೂ ಕೂಡ ಚುನಾವಣೆಯ ಭವಿಷ್ಯವನ್ನು ದಳಪತಿಯೇ ಗೆಲ್ತಾರೆ ಅಂತ ನೋಡ್ತಿರ್ಲಿಲ್ಲ. ಹೀಗಾಗಿ ದ್ರಾವಿಡ ನಾಡಿನಲ್ಲಿ ಗೆದ್ದಂಥ ದಳಪತಿಯ ವರ್ಚಸ್ಸು ಅಥವಾ ಆ ಬಗ್ಗೆ ಚರ್ಚೆ ಇದೆಯಲ್ಲ, ದೇಶವ್ಯಾಪಿ ಇದೆ. ಆದರೆ ಇರುವಂಥದ್ದು ಈಗ ಏನಂತ ಹೇಳಿದ್ರೆ, ನಿಭಾಯಿಸೋದು ಅನೇಕ ಗ್ಯಾರಂಟಿಗಳನ್ನು ಹೇಗೆ, ಸವಾಲುಗಳು ಹೇಗಿದ್ದಾವೆ, ಅನುಭವ ಇಲ್ಲದಂಥ, ಮೊಟ್ಟ ಮೊದಲ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಹೇಗೆ ನಿಭಾಯಿಸ್ತಾರೆ ಕೇಳೋಣ. ಡಾಕ್ಟರ್ ಕೇಶವ್ ಸರ್ ಇದ್ದಾರೆ. ಸರ್, ಕೇಶವ್ ಸರ್, ನಾವು ಗಮನಿಸ್ತಾ ಇದ್ದೀವಿ, ಕರ್ನಾಟಕಕ್ಕೂ ಪಕ್ಕದ ತಮಿಳುನಾಡಿಗೂ ಹೋಲಿಕೆ ಮಾಡಿದ್ರೆ 56,000 ಕೋಟಿಯನ್ನು ಹೊಂದಿಸದೆ ಹೆಣಗಾಡುತ್ತಿರುವ ನಾವು ತಮಿಳುನಾಡು ಹೇಗೆ ಹೊಂದಿಸಲಿಕ್ಕೆ ಸಾಧ್ಯವಾಗಬಹುದು? ನಮಗೂ ಅವ್ರಿಗಿರುವಂಥ ವ್ಯತ್ಯಾಸ ಏನು? ಜೊತೆಗೆ ನಮ್ಮಲ್ಲಿ ಹೇಗೆ ರಾಜಸ್ವ ಸಂಗ್ರಹದ ನಮ್ಮ ಇನ್ಫೋಸಿಸ್ ಅಥವಾ ನಮ್ಮಲ್ಲಿ ಬಹಳ ದೊಡ್ಡ IT ಇದೆ, ಬೆಂಗಳೂರು ಅಂತ ಹೇಳಿದ್ರೆ IT-BT ಹಬ್ ಇದೆ, ಉತ್ಪಾದನಾ ವಲಯ ಕೂಡ ಬಹಳ ದೊಡ್ಡ ಮಟ್ಟಕ್ಕಿದೆ, ಜೊತೆಗೆ ಅಬಕಾರಿ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಅವರು ಲಿಮಿಟೇಷನ್ ಹಾಕಿರುವಂಥ ನಮ್ಮ ಕರ್ನಾಟಕದ ಸರ್ಕಾರ ಲಿಮಿಟೇಷನ್ ಹಾಕಿಲ್ಲ. ಸೊ ಹೀಗಾಗಿ ಹಿಂಗೆ ಯೋಚನೆ ಮಾಡೋದಾದ್ರೆ, ಎರಡು ತುಲನಾತ್ಮಕವಾಗಿ ನೋಡೋದಾದ್ರೆ, ಈಗ ತಮಿಳ್ನಾಡಿಗೆ ಮೇಜರ್ ಅಡ್ವಾಂಟೇಜ್ ಏನು ಅಂತಂದ್ರೆ ಅವ್ರದ್ದು ಗ್ರೋತ್ ರೇಟ್ ಚೆನ್ನಾಗಿದೆ, ಮತ್ತೆ ನಾನ್ ಫಾರ್ಮ್ ಸೆಕ್ಟರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಫ್ಯಾಕ್ಟ್ರೀಸ್ ಕೂಡ ಭಾರತದಲ್ಲಿ ಅತ್ಯಂತ ಹೆಚ್ಚು ಫ್ಯಾಕ್ಟ್ರೀಸ್, ರಿಜಿಸ್ಟರ್ಡ್ ಫ್ಯಾಕ್ಟ್ರೀಸ್ ಇರೋದು ತಮಿಳ್ನಾಡಲ್ಲಿ. ಸೊ ಹಂಗಾಗಿ ಆ ಗ್ರೋತ್ ಅಲ್ಲಿ ಅವ್ರಿಗೆ ಚೆನ್ನಾಗಿರೋದು. ಇನ್ನೊಂದೇನು ಅಂತಂದ್ರೆ, ಈ ಟಸ್ಮಾಕ್ ಬಗ್ಗೆ ನಾನು ಏನ್ ಹೇಳಿದ್ನಲ್ಲ, ಇದು ಸರ್ಕಾರನೇ ನಡೆಸೋದ್ರಿಂದ ಅವರೇನೆ ಪ್ರೊಕ್ಯೂರ್ ಮಾಡ್ಕೊಳ್ಬಹುದು, ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಲಿಕ್ಕರ್ನ ರಿಟೈಲ್ ಕೂಡ ಅವರೇ ಮಾರೋದ್ರಿಂದ, ಅದರ ಇಲ್ಲಿನ ರೀತಿಯಲ್ಲಿ ಯಾವುದೇ ಒಂದು ಪ್ರೈವೇಟ್ ಡಿಸ್ಟ್ರಿಬ್ಯೂಷನ್ ಇಲ್ಲದೆ ಇರೋದ್ರಿಂದ ಪೂರ್ತಿಯಾಗಿ ಅದು ಸರ್ಕಾರಕ್ಕೆ ಹಣ ಹೋಗುತ್ತೆ ಅನ್ನೋಂಥದ್ದು ನಮ್ಗೆ ಒಂದು ಪ್ರಮುಖವಾದ ವಿಚಾರ. ಆದ್ರೆ GST ನಂತರ ನೀವು ಗಮನಿಸಿದ್ರೆ, ಈಗ GST ಕೌನ್ಸಿಲ್ ಬಹುತೇಕ ರಾಜ್ಯಗಳಲ್ಲಿ ಏನೇನೋ ತೆರಿಗೆ ಹಾಕಕ್ಕೆ ಮೊದಲು GSTಗಿಂತ ಮುಂಚೆ ಅಧಿಕಾರ ಇತ್ತು, ಅದೆಲ್ಲವನ್ನು GST ಇಂಪ್ಲಿಮೆಂಟ್ ಆದ್ಮೇಲೆ GST ಕೌನ್ಸಿಲ್ ಮಾಡೋದ್ರಿಂದ ರಾಜ್ಯಗಳ ಬಳಿ ಇರುವಂತದ್ದು ಕೇವಲ ಈಗ ನಿಮ್ಗೆ ಲಿಕ್ಕರ್ ಒಂದು, ಈ ಸ್ಟಾಂಪ್ ಡ್ಯೂಟಿ, ಲ್ಯಾಂಡ್ ರೆವಿನ್ಯೂ, ಪ್ರೊಫೆಷನಲ್ ಟ್ಯಾಕ್ಸ್, ಮೋಟಾರ್ ವೆಹಿಕಲ್ ಟ್ಯಾಕ್ಸ್, ಆಮೇಲೆ ಎಂಟರ್ಟೈನ್ಮೆಂಟ್, ಅಮ್ಯೂಸ್ಮೆಂಟ್, ಈ ತರದ ಕೆಲವನ್ನ ಬಿಟ್ರೆ ಇದ್ರದ್ದು ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಿಗೆ ಮಾಡಬಹುದು ಪ್ರಾಪರ್ಟಿದು. ಸೊ ಈ ತರದ ಒಂದಷ್ಟು ಬೆರಳೆಣಿಕೆಯಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಸ್ವತಂತ್ರವಾಗಿ ತೆರಿಗೆ ಹಾಕುವಂತಹ ವ್ಯಾಪ್ತಿ ಇವತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಎಲ್ಲರಿಗೂ ನಾವು ಅವ್ರು ನುಡಿದಂತೆ ನಡೀತೀವಿ ಅಂತ ಬಹುಶಃ ಎಲ್ರಿಗೂ ಕೊಟ್ರೆ, ನನ್ಗೇನನ್ಸುತ್ತೆ ಅಂದ್ರೆ ಅವ್ರಿಗಿರುವ ಪಾಪ್ಯುಲಾರಿಟಿಯನ್ನ ಬಳಸ್ಕೊಂಡು ಇವತ್ತು ಅವರು ಯಾರು ಉಳ್ಳವರಿದ್ದಾರೆ, ಯಾರಿಗೆ ಅಗತ್ಯ ಇಲ್ಲ, ಇದು ಯಾರು ನಿಜವಾಗ್ಲೂ ಸಿರಿವಂತರಿದ್ದಾರೆ, ಕೇವಲ ಬಡವ್ರು ಮಾತ್ರ ತಗೊಳ್ಳಿ ಅಂತ ಕರೆ ಕೊಟ್ರೆ ಒಂದಷ್ಟು ಜನ ಆ ರೀತಿಯಲ್ಲಿ ನಡ್ಕೊಂಡ್ರೆ, ಯಾಕಂದ್ರೆ ಅದು ಬಹಳ ಕಷ್ಟ ಸಾಧ್ಯ ಇದೆ ಸರ್. ನಮ್ಮ ದೇಶದಲ್ಲಿ ಬಹಳ ಕಷ್ಟ ಸಾಧ್ಯ ಇದೆ ಅಂತ ಹೇಳಿದ್ರೆ, ಉಜ್ವಲ ಯೋಜನೆಯಲ್ಲಿ ಸಬ್ಸಿಡಿ ಬಿಟ್ಕೊಡಿ, ಗಿವ್ ಅಪ್ ಮಾಡಿ ಅಂತ ಈ ದೇಶದ ಪ್ರಧಾನಿ ಕರೆ ಕೊಟ್ಟರು ಕೂಡ ಯಾರು ಬಿಟ್ಕೊಟ್ಟಿದ್ದು ಬಹಳ ಕಮ್ಮಿ. ಅಲ್ಲ, ಪ್ರಧಾನಿ ಹೇಳಿದಾಗ ಒಂದಷ್ಟು ಜನ ಬಿಟ್ಟಿದ್ರು, ಇವರು ಆಗ ಹೇಳಿದಾಗ ಒಂದಷ್ಟು ಜನ ಬಿಟ್ರೆ ಅದೊಂದಷ್ಟು ಹೊರೆ ಕಡಿಮೆ ಆಗಬಹುದು. ಬಿಟ್ರೆ ಪೂರ್ತಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ, ನಾನು ಒಂದ್ ಕಡೆ ಓದ್ತಾ ಇದ್ದೆ, ಅವರು ಬಹುತೇಕ ಇದನ್ನ ಅವ್ರು ಎಲ್ಲವನ್ನ ಅವ್ರು ಏನೇನು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ಲಿ ಕೊಟ್ಟಿದ್ದಾರೆ, ಅದು ಹೆಚ್ಚು ಕಮ್ಮಿ 200 ಚಿಲ್ಡ್ರೆಷ್ಟು ಪ್ರಾಮಿಸಸ್ ಇದೆ ಅನ್ನುವಂಥದ್ದನ್ನು ಕೂಡ ಓದ್ತಾ ಇದ್ದೆ. ಒಂದ್ ವೇಳೆ ಅವೆಲ್ಲವನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೊರಟ್ಬಿಟ್ರೆ ಖಂಡಿತ ಕಷ್ಟ ಆಗತ್ತೆ. ಮೇಜರ್ನ ಹಂತವಾಗಿ ಕೊಟ್ಕೊಂಡು ಒಂದಷ್ಟು ಆರ್ಥಿಕತೆಯನ್ನು ಕಡೆಗೂ ಗಮನ ಕೊಟ್ರೆ, ಅದರ ಆರ್ಥಿಕ ಶಿಸ್ತನ್ನ ಗಮನ ಕೊಟ್ಕೊಂಡು ಹೋದ್ರೆ, ಆಗ ಬಹುಶಃ ತಮಿಳ್ನಾಡು ಇವತ್ತೇನು ಲಾಸ್ಟ್ ಇಯರ್ ಗ್ರೋತ್ ಇದೆ, ಹೆಚ್ಚು ಕಮ್ಮಿ 16% ಗ್ರೋತ್ ಏನಿದೆ, ಭಾರತದ ಆವರೇಜ್ ಗಿಂತ ಜಾಸ್ತಿ ಗ್ರೋತ್ ಇತ್ತು. ಅದನ್ನ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಅವರ ಆರ್ಥಿಕತೆಯನ್ನು ಸದೃಢಗೊಳಿಸ್ಕೊಂಡು ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಮಾತ್ರ ಕೊಡ್ತಾ ಹೋದ್ರೆ, ಅಂದ್ರೆ ಏನು ಬಡತನದ ರೇಖೆಗಿಂತ ಕೆಳಗಡೆ ಇರ್ತಾರಲ್ಲ ಆ ಜನಕ್ಕೆ ಮಾತ್ರ ಕೊಡ್ತಾ ಹೋದ್ರೆ ಅವಾಗ ಏನು ತೊಂದರೆ ಆಗಲ್ಲ. ಇಲ್ಲ ನಾನು ಎಲ್ರಿಗೂ ಕೊಡ್ತೀವಿ ಅಂತ ಹೋದ್ರೆ ಖಂಡಿತ ತೊಂದರೆ ಆಗತ್ತೆ. ಯಾಕಂದ್ರೆ ನೀವು ಇವತ್ತು ನೋಡಿ, ಪ್ರತಿಯೊಂದು ಈ ಫ್ರೀ LPG ಇಂದಾನೆ ಹೆಚ್ಚು ಕಮ್ಮಿ 9,990 ಕೋಟಿ ಅಂದಾಜು ಮಾಡೋದು, 900 ರೂಪಾಯಿ ಪರ್ ಸಿಲಿಂಡರ್ ಹಾಕಿದ್ರೆ. ಈಗ ಅದು ಇನ್ನೇನಾದ್ರೂ ಅಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಈ ಸಮಸ್ಯೆ ಬಗ್ಗೆ ಹರಿತೆ ಇದ್ರೆ ಇನ್ನಷ್ಟು ಹೆಚ್ಚಳ ಆಗುವ ಎಲ್ಲ ಸಂಬಂಧ ಇದೆ. ಯಾಕಂದ್ರೆ ಈಗಾಗಲೇ ಆಯಿಲ್ ಕಂಪನಿಗಳು ಹೆಚ್ಚು ಕಮ್ಮಿ 32,000 ಕೋಟಿಯಷ್ಟು ನಷ್ಟನ ಅನುಭವಿಸ್ತಾ ಇದೆ ಪ್ರತಿ ತಿಂಗಳು. ಇಂಥದೊಂದು ಸಂದರ್ಭದಲ್ಲಿ ಖಂಡಿತ ಅವುಗಳ ಬೆಲೆನೂ ಹೆಚ್ಚಾಗೇ ಆಗತ್ತೆ, ಅದೇ ಒಂದ್ ವೇಳೆ ಆ ಪರಿಸ್ಥಿತಿ ಹಾಗೇನೆ ಮುಂದುವರೆದ್ರೆ. ಸೊ ಹಂಗಾಗಿ ಅದೊಂದು ಆಗಿರ್ಬೋದು. ಮತ್ತೆ ನೀವು
ಪ್ರತಿ ಇವ್ರಿಗೆ ನಾವು ಫಾರ್ಮರ್ಸ್ಗೆ 15,000 ಪ್ರತಿ ವರ್ಷ ಕೊಡ್ತೀವಿ ಅನ್ನುವಂಥದ್ದು, ಲೇಬರರ್ಸ್ಗೆ 10,000 ಕೊಡ್ತೀವಿ ಅಂತ ಅನ್ಬೋದು. ಸರ್ ಇದೇ ವಿಚಾರಕ್ಕೆ ನನಗೊಂದು ಬೇಸಿಕ್ ಪ್ರಶ್ನೆ ಇದೆ ಸರ್, ಒಂದು ಬೇಸಿಕ್ ಪ್ರಶ್ನೆ ಇದೆ. ನಾವು ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಬಹಳ ಬಡ ಸ್ಥಾನದಲ್ಲಿತ್ತು ಅಥವಾ ಬಹಳ ಬಡದೇಶವಾಗಿತ್ತು. ಸಾಕ್ಷರತೆ ಇರಲಿಲ್ಲ, ಉದ್ಯೋಗ ಇರಲಿಲ್ಲ, ಕೈಗಾರಿಕೆಗಳಿರಲಿಲ್ಲ, ಉತ್ಪಾದನೆ ಇರಲಿಲ್ಲ, ಹೀಗೆ ಅನೇಕ ಪಟ್ಟಿಗಳನ್ನು ಮಾಡ್ತಾ ಹೋಗ್ಬೋದು. ಆ ಸಂದರ್ಭದಲ್ಲಿ ಕೆಲವಷ್ಟು ಉಚಿತ ಯೋಜನೆಗಳನ್ನು ಕೊಡುವಂಥ ಅನಿವಾರ್ಯತೆ ಇತ್ತು. ಬಟ್ ಈಗ ಎಲ್ಲವೂ ಇದೆ. ಈಗಲೂ ಕೂಡ ನಾವು ಉಚಿತ ಯೋಜನೆಗಳ ಜ್ಯೋತಿ ಬಿದ್ದರೆ ದೇಶ ಯಾವ ದಿಕ್ಕಿನತ್ತ ಹೋಗುತ್ತೆ ಅಂತ. ನಿಜ, ನೀವು ಹೇಳ್ತಿರೋದು ಖಂಡಿತ ಸತ್ಯ ಇದೆ. ಯಾಕೆಂತಂದ್ರೆ ಅವಾಗ ನಮ್ಮಲ್ಲಿ ಕೇವಲ ಲಿಟ್ರಸಿ ಸ್ವತಂತ್ರ ಬಂದಾಗ 17% ಇತ್ತು. ಅದರಲ್ಲೂ ಮಹಿಳಾ ಸಾಕ್ಷರತೆ ತುಂಬಾ ಕಡಿಮೆ ಇತ್ತು. ಆಗ ಭಾರತ ಸರ್ಕಾರ, ಅವತ್ತಿನ ಭಾರತ ಸರ್ಕಾರ ಆದೇಶ ಹೊರಡಿಸಿತ್ತು, ನೀವು 30 ಜನಕ್ಕಿಂತ ಹೆಚ್ಚು ಜನರನ್ನ ಇವನ್ ನೀವು ಮದುವೆ ಮುಂಜಿಗಳಿಗೆ ಕರೀಬಾರದು ಅನ್ನುವಂತ ಆದೇಶವನ್ನ ಹೊರಡಿಸಿತ್ತು. ಅಂದ್ರೆ ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೆ 30ಕ್ಕಿಂತ ಹೆಚ್ಚು ಜನರನ್ನ ಕರೀಬಾರ್ದು ಅಂತ. ಅಷ್ಟ್ರ ಮಟ್ಟಿಗೆ ಫುಡ್ ಇನ್ಸೆಕ್ಯೂರಿಟಿ ಇತ್ತು. ಇವತ್ತು ಫುಡ್ ಸೆಕ್ಯೂರಿಟಿ ಇದೆ ದೇಶದಲ್ಲಿ. ಯಾಕೆಂತಂದ್ರೆ ಸಾಕಷ್ಟು ಅಭಿವೃದ್ಧಿನೂ ಕಂಡಿದೀವಿ ಇವತ್ತು ನಾವು. ಇಂಥ ಸಂದರ್ಭದಲ್ಲೂ ನಾವು ಎಲ್ಲವನ್ನ ಉಚಿತವಾಗಿ ಕೊಟ್ರೆ ಇದು ನಿಜವಾಗ್ಲೂ ಒಳ್ಳೆಯ ಪರಂಪರೆ ಅಲ್ಲ. ಯಾಕೆಂತಂದ್ರೆ ನಾವು ಅರ್ಥಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತೀವಿ, ಒಂದ್ ವೇಳೆ ಡಿಪ್ರೆಷನ್ ಆಗಿ ಭಾರತದ ಆರ್ಥಿಕತೆ ಮುಗ್ಗಟ್ಟು, ಅದು ಯಾವುದೇ ಆರ್ಥಿಕತೆ ಮುಗ್ಗಟ್ಟಿನಲ್ಲಿದ್ರು ಸಹ ಕೀನ್ಸ್ ಒಂದ್ ಮಾತು ಹೇಳ್ತಾರೆ, ಗುಂಡಿ ತೆಗಿಯಕ್ಕೂ ದುಡ್ಡು ಕೊಡಿ, ಸುಮ್ನೆ ಗುಂಡಿ ತೆಗ್ದಿರ್ಲಿ, ಅದನ್ನ ಮುಚ್ಚಿಸಕ್ಕೂ ಮತ್ತೆ ಅವ್ರ ಕೈಲೇ ಕೆಲಸ ಕೊಟ್ಟು ಅದನ್ನ ಮುಚ್ಚಿಸಿ ಅಂತ. ಅಂದ್ರೆ ಕೆಲಸ ಕೊಡುವ ಕೈಗಳಿಗೆ ಹೆಚ್ಚಿನ ಬಲವನ್ನ ಕೊಡಬೇಕು. ಈಗ ನೋಡಿ, ನಾವೀಗ 8 ಗ್ರಾಮ್ ಚಿನ್ನ ಕೊಡ್ತೀವಿ ಅನ್ನುವಂಥದ್ದು ನಾನು ಹೇಳೋದು. ಈಗ ಅವನಿಗೆ ನೀವು ಒಳ್ಳೆಯ ಕೌಶಲ್ಯ ಕೊಟ್ರೆ, ಅವ್ನಿಗೆ ಕೆಲಸ ಕೊಡಿಸಿದ್ರೆ, ನೀವು ಕೆಲಸ ಸಿಗುವಂತಾದ್ರೆ ಅವ್ನಿಗೆ 80 ಗ್ರಾಮ್ ಬೇಕಾದ್ರೂ ಚಿನ್ನ ಅವ್ನು ಕೊಂಡ್ಕೊಳ್ತಾನೆ ಅವಂದೇ ಆದಾಯದಲ್ಲಿ. ನಾವ್ ಯಾಕೆ ಅವ್ನಿಗೆ ನೀವು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅನ್ನುವ ಕಾರಣಕ್ಕಾಗಿ ಜನರನ್ನ ಇದಕ್ಕೆ ಜೋತು ಬೀಳುವ ರೀತಿಯಲ್ಲಿ ಮಾಡುವಂತದ್ದು ಒಳ್ಳೇದಲ್ಲ ಅಂತ ನನ್ಗೆ ಅನ್ಸುತ್ತೆ. ಅದು ಯಾವುದೇ ಸರ್ಕಾರ ಇರ್ಲಿ, ಸಾಧ್ಯ ಆದಷ್ಟು ಜನರಿಗೆ ಕೌಶಲ್ಯವನ್ನ ಕೊಡ್ಬೇಕು, ಒಳ್ಳೆ ಶಿಕ್ಷಣವನ್ನ ಕೊಡ್ಬೇಕು, ಒಳ್ಳೆಯ ಆರೋಗ್ಯವನ್ನ ಕೊಡ್ಬೇಕು. ಇಷ್ಟನ್ನ ಮಾಡಿದ್ರೆ ಜನ ಅವ್ರಿಗೆ ಮಾರುಕಟ್ಟೆಯಲ್ಲಿ ಕೂಡ ಕೆಲಸ ಸಿಗುತ್ತೆ. ಅದರ ಮೂಲಕ ಅವ್ರಿಗೆ ಏನ್ ಬೇಕೋ ಅದು ತಗೊಳ್ತಾರೆ. ನಾವು ಇದನ್ನೇ ಕೊಡ್ತೀವಿ, ನಿಮ್ಗೆ ಅನ್ನವನ್ನೇ ಕೊಡ್ತೀವಿ, ಅಕ್ಕಿಯನ್ನೇ ಕೊಡ್ತೀವಿ, ಅದನ್ನೇ ತಿನ್ಬೇಕು ಅನ್ನುವಂತ ಇದು ಯಾಕೆ? ಅವ್ರಿಗೆ ಏನ್ ಬೇಕೋ, ಈಗ ಬಿಲೆಟ್ಸ್ ಬೇಕಾ, ಮತ್ತೊಂದ್ ಬೇಕಾ, ಏನ್ ಬೇಕಾದ್ರೂ ತಗೊಳ್ಳುವಂತಹ ಶಕ್ತಿಯನ್ನ ಅವನಿಗೆ ನಾವು ಕೊಳ್ಳುವಿಕೆಯ ಸಾಮರ್ಥ್ಯವನ್ನ ಬೆಳೆಸಬೇಕು, ಕೊಂಡುಕೊಳ್ಳುವ ಶಕ್ತಿಯನ್ನ ಅವ್ರು ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಅವ್ರ ಆಯ್ಕೆ ಅವರ ಇಷ್ಟ. ನಾನು ಇದನ್ನೇ ಕೊಡ್ತೀನಿ ಅನ್ನುವಂಥದ್ದನ್ನ ಮಾಡದೇ ಇರ್ಲಿ ಅನ್ನುವಂಥದ್ದು ನನ್ನ ಅನಿಸಿಕೆ. ಎಸ್, ಎರಡೂ ರಾಜಕೀಯ ಪಕ್ಷಗಳು ಕೂಡ ಹೊರತಾಗಿಲ್ಲ. ಈಗ ನೀವು ನೋಡಿ ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ, ತಮಿಳುನಾಡಿನಲ್ಲೂ. ಯಾವ ರಾಜ್ಯದಲ್ಲಿ ಈ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದ್ವಿ ಅವ್ರಿಗೆ ಆಯ್ಕೆಗಳೇ ಇಲ್ಲ. ನಾವು ಅವ್ರು ಸರ್ಕಾರ ಕೊಟ್ಟಿದ್ದೇ ತಿನ್ಬೇಕು ನೀವು. ಇಲ್ಲ ಸರ್, ಅದ್ರ ಬದಲು ನಮ್ಮಲ್ಲೂ ಕೂಡ ಅವರನ್ನೇ ಖಂಡಿತ ಅವ್ರು ಹೇಳಿದ್ ನಿಜ. ಆರ್ಥಿಕವಾಗಿ ಅವರನ್ನೇ ಸಶಕ್ತರನ್ನಾಗಿ ಮಾಡಿದ್ರೆ, ಅದನ್ನೇ ಹೇಳ್ತಾ ಇರೋದು. ಅಲ್ಲ, ಆ ಕೆಲಸನೂ ಆಗುತ್ತೆ. ಈಗ ಗ್ಯಾರಂಟಿಗಳ ಯೋಜನೆಯನ್ನೇ ಏನ್ ಮಾಡಿದ್ದಾರೆ, ಇವತ್ತು ವಿಜಯ್ ಒಬ್ಬರೇ ಅಲ್ಲಿ ಇಲ್ಲ, ನುರಿತಂತ ಅಧಿಕಾರಿ ವರ್ಗ ಇದೆ, ಚಿಂತಕರ ಚಾವಡಿನೇ ಅಲ್ಲಿದೆ. ಸೊ ಇದಕ್ಕೆ ಪರಿಹಾರ ಅನ್ಸುತ್ತೆ. ಇದನ್ನ ಏನೋ ದಿಢೀರಂತ ಉದ್ಭವ ಆಗಿರೋ ಪಕ್ಷ ಚುನಾವಣೆ ಗೆದ್ದಿದ್ದಾರೆ ಅನ್ನೋ ಮಾತ್ರ ಆ ಕಾರಣಕ್ಕೆ ನೀವು ಹೇಳ್ತಾ ಇಲ್ಲ. ಆತನಿಗೆ ಆತನ ಮಾತಲ್ಲಿ ಈ ಜನರ ಬಗ್ಗೆ ಇರುವಂತ ಹಪಾಹಪಿ ಇದೆಯಲ್ಲ, ನಮಗನ್ಸುತ್ತೆ ಅದೆಲ್ಲೋ ಖಂಡಿತವಲ್ಲೂ ನ್ಯಾಯ. ಈಗ ನಾನು ಹೇಳ್ತೀನಿ ಕೇಳಿ, ಸಿನಿಮಾ ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಇರುತ್ತೆ, ಡೈಲಾಗ್ಸ್ಗಳನ್ನ ಕೊಟ್ಟಿರ್ತಾರೆ, ಹೌದು, ರೀಟೇಕ್ ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ. ಒಂದು ಸಲ ಡೈಲಾಗ್ ಹೇಳಿದ ಮೇಲೆ ಮತ್ತೊಂದು ಸಲ ಸರಿಯಾಗಿ ಬಂದಿಲ್ಲ, ಡೈಲಾಗ್ ಡೆಲಿವರಿ ಕರೆಕ್ಟ್ ಹೋಗಿಲ್ಲ ಅಂತ ಹೇಳಿದ್ರೆ ರೀಟೇಕ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇಲ್ಲಿ ರೀಟೇಕ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಒಂದೇ ಸಲ ತೆಗೆದುಕೊಳ್ಳುವ ತೀರ್ಮಾನ, ಒಂದು ಹೆಜ್ಜೆ ಮುಂದೆ ನಾನು ಚಿತ್ರರಂಗದಲ್ಲೇ ಇದ್ದೇನೆ. ಖಂಡಿತ ಇಲ್ಲಿ ರೀಟೇಕ್ ತಗೊಳಕ್ಕೆ ಯಾವ ಕಾರಣಕ್ಕೂ ಚಾನ್ಸಸ್ ಇಲ್ಲ, ಸ್ಕ್ರಿಪ್ಟು ಇಲ್ಲ, ಡೈಲಾಗ್ಸು ಇಲ್ಲ. ಅದನ್ನೇ ನಾನು ಹೇಳಿದ್ದು, ಚಿಂತಕರ ಚಾವಡಿ ಅಂತ ಏನಿದೆ ಅದು ಪ್ರತಿಯೊಂದು ರಾಜ್ಯದಲ್ಲಿ ಇರುತ್ತೆ. ಇದನ್ನ ಸಂಪನ್ಮೂಲವನ್ನ ಹೇಗೆ ಕ್ರೋಢೀಕರಿಸಬೇಕು, ಯಾವ ನಮ್ಮ ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣವನ್ನ ತರಬೇಕು, ಎಷ್ಟು ಮಟ್ಟಿಗೆ ತರಬೇಕು ಅನ್ನುವಂಥ ಕೆಲಸ ಆಗುತ್ತೆ. ಇಷ್ಟು ಬೇಗ ತರಾತರಿ ಮಾಡೋದು ಬೇಡ. ಆಮೇಲೆ ಇವ್ರು ಹೇಳ್ದಂಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಅಂತ ಹೇಳಿ ಅಲ್ಲಿ ಕೆಲವೊಂದು ಲಿಮಿಟೇಷನ್ ಬರಬಹುದು. ಇಡೀ ತಮಿಳುನಾಡು ರಾಜ್ಯಕ್ಕೆಲ್ಲ ಕೊಡ್ತೀವಿ ಅನ್ನೋದು ಆಗೋದಿಲ್ಲ. ಆರ್ಥಿಕವಾಗಿ ನಿಜವಾಗ್ಲೂ ಅಶಸ್ತ್ರ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗಂತಾನು ಮಾಡಬಹುದು. ಈಗ ಉದಾಹರಣೆಗೆ ನಾನು ನೋಡಿದೆ, ಅಲ್ಲಿ ಒಬ್ಬ ಹಿರಿಯ ನಾಗರಿಕರೊಬ್ರು ಹೇಳ್ತಾ ಇದ್ರು, ವಿಜಯ್ ಮೇಲೆ ಈಗಲೇ ಒತ್ತಡ ಹಾಕಬಾರ್ದು, ಈಗ ಬಿಡಿ ಇದ್ದಂತ ಸರ್ಕಾರ ಯಾವ ಅಭಿಪ್ರಾಯ ಬರ್ಲಿ ಅಂತಾನೆ ಖಾಲಿ ಜೇಬ್ ತೋರಿಸಿದ್ದೀವಿ ಇವತ್ತು. ತಾಳ್ಮೇನೂ ಇದೆ. ಖಾಲಿ ಜೇಬ್ ತೋರಿಸಿದ್ ಯಾಕೆ ಅಂದ್ರೆ, ಈಗಲೇ ಬಂದು ಮುಗಿ ಬೀಳ್ಬೇಡಿ, ಚಿನ್ನ ಅಂತ ಮನೆ ಮುಂದೆ ನಿಂತ್ಕೋಬೇಡಿ, ಆತ ಹೇಳಿದ್ದೆಲ್ಲ ಈಗಲೇ ಬಂದು ಬೆಳಿಗ್ಗೆ ಕೊಟ್ಬಿಡ್ಬೇಕು ಅಂತ ಹೇಳಿದ್ರೆ ಸಿಲಿಂಡರ್ಗೋಸ್ಕರ ಕ್ಯೂ ಬೇಡ, ಯಾರ ಕೈಲೂ ಸಾಧ್ಯ ಇಲ್ಲ.
ಮನೆ ಹತ್ರ ಬರಬೇಡಿ ಅಂತ ಒಂದು ಆಂಟಿಸಿಪೇಟರ್ ಬೇಲ್ ಇದು ಸರ್ ವಿಜಯ್ ಈಗ ದೌರ್ಗೆ ಒಂದು ಆಂಟಿಸಿಪೇಟರ್ ನಾವೊಂದು ಬೇಲ್ ಕೊಡುಗೆ ಇದು. ಕೊಡ್ತೀವಿ ಅಂತ ತಕ್ಷಣ ಮನೆ ಮುಂದೆ ಕ್ಯೂ ನಿಂತ್ಕೊಳ್ತಾರೆ. ಖಂಡಿತವಾಗ್ಲೂ ಕೂಡ ಜನ ನಿರೀಕ್ಷೆ ಸರ್, ಇಟ್ಕೊಂಡಿದ್ದಾರೆ. ಇಲ್ಲ. ಜನ ನಿರೀಕ್ಷೆ ಅದಕ್ಕೊಂದು ಇಟ್ಕೊಂಡಿದ್ದಾರೆ. ಮಾನದಂಡ ಇದೆ. ನೀವು ಕೊಡುವಂತ ಭರವಸೆಗಳ ಮೇಲೆ ಓಟ್ ಸರ್, ಬಂದಿದೆ. ಅದಕ್ಕೊಂದು ಸರ್ಕಾರಿ ಮಾನದಂಡ ಅನ್ನೋದಿದೆ. ಸರ್ಕಾರಿ ಸರ್. ಮಾನದಂಡ ಇದ್ರೂ ಅದನ್ನು ಕೂಡ ಮಾಡಕ್ಕಾದ್ರೂ ಬಿಡಿ. ಅದೆಲ್ಲದಕ್ಕೂ ಮೀರಿದಂತ ವಿಶ್ವಾಸ ಇರುತ್ತೆ ಅದನ್ನ ನಾಯಕರ ಮಾಡಕ್ಕಾದ್ರೂ ಮೇಲೆ. ಬಿಡಿ ಸರ್. ಪಾಪ ಪ್ರಮಾಣ ವಚನ ತಗೊಂಡು ಎಷ್ಟು ಗಂಟೆ ಆಗಿದೆ ಸರ್? ಇರ್ಲಿ ನಮಗೆ ಈಗ ಹೇಳಿದ್ರು ಚಿಂತಕರ ಚಾವಡಿ ಚಿಂತನೆ ಮಾಡ್ಲಿ ಅವರೆಲ್ಲ ಏನೇನು ಮಾಡಬೇಕು ಚಿಂತನೆ ಮಾಡಿ ವಿಜಯ್ ಅವ್ರಿಗೆ ಅಡ್ವೈಸ್ ಮಾಡ್ಲಿ. ವಿಜಯ್ ಅವ್ರಿಗೆ ಏನು ಅಡ್ವೈಸ್ ಕಮಿಟಿ ಇಟ್ಕೊಂಡಿದ್ದಾರೆ, ಅಡ್ವೈಸರಿ ಕಮಿಟಿ ಪ್ರಥಮವಾಗಿ ಫೇಲ್ಯೂರು. ಮೊದಲನೇ ದಿನನೇ ರಾಜ್ಪಾಲರ ಹತ್ರ ಯಾವಾಗ ಕಳಿಸಿದ್ರು ಅವಾಗಲೇ ಗೊತ್ತಾಯ್ತು. ಅಂದ್ರೆ ಅಪ್ರಬುದ್ಧವಾಗಿ ಅವರು ರಾಜ್ಪಾಲರ ಹತ್ರ ಹೋದ್ರು, ಪೂರ್ಣವಾಗಿ ಸಿದ್ಧ ಆಗಿರ್ಲಿಲ್ಲ. ಅಷ್ಟೊಂದು ಹತ್ರ ಹೋದಾಗಲೇ ಗೊತ್ತಾಯ್ತು ಚಿಂತಕರ ಚಾವಡಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಇನ್ನೊಂದು ನಮ್ಗೆ ಚಿಂತೆ ಯಾವುದು ನಮ್ಗೆ ಅಂತಂದ್ರೆ ಇವತ್ತಿರೋದು ವಿಜಯ್ ಅವ್ರ ಮೇಲೆ ಅಲ್ಲ, ಈ 5 ಪಾರ್ಟಿಗಳಿದೆಯಲ್ಲ ಕಾಂಗ್ರೆಸ್, BCK, ಇವ್ರದೆಲ್ಲ ಒಂದು ಷಡ್ಯಂತ್ರ. ಇದು ಷಡ್ಯಂತ್ರದ ಭಾಗ, ಚಕ್ರವ್ಯೂಹ ಎಣೆದಿದ್ದಾರೆ. ಇವ್ರು ಫ್ರೀಯಾಗಿ ಬಿಡ್ತಾರ ವಿಜಯ್ ಅವ್ರನ್ನ ಆಡಳಿತ ಮಾಡ್ಲಿಕ್ಕೆ ಅನ್ಕೊಂಡಿದ್ರೆ Remote control ಅವ್ರ ಕೈಯಲ್ಲಿ ಇಲ್ಲ. ಕಂಟ್ರೋಲ್ ಅಲ್ಲ, ನಾನು ಹೇಳ್ತೀನಿ. Remote control ಅವ್ರ ಕೈಯಲ್ಲಿ ಇಲ್ಲ. ಅಲ್ಲ, ನಮ್ಮನ್ನ ಅವ್ರು ನೆನ್ಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಸಮಾಧಾನನೇ ಆಗಲ್ವಾ? BCK ಲೀಡರ್ ಪತ್ರ ಕೊಡೋದಕ್ಕೂ ಹಿಂದಿನ ದಿನ ರಾತ್ರಿ ಕೂಡ DMK ಸ್ಟಾಲಿನ್ ಅವ್ರ ಮನೇಲಿದ್ರು. ಅವ್ರ ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ನಾವೇನೇನ್ ಕಂಡೀಷನ್ ಹಾಕಬೇಕು, ನಾನೇನ್ ಕೇಳಬೇಕು, ನಾನೇನೇನ್ ಪಡ್ಕೊಳ್ಬೇಕು ಎಲ್ಲವನ್ನ ಸ್ಟಾಲಿನ್ ಅವರು ಪ್ರಿಪೇರ್ ಮಾಡಿ ಕಳಿಸಿ ಆಮೇಲೆ ನಂತರ ವಿಜಯ್ ಆಡಳಿತದ ಸೂತ್ರಧಾರರು ಇವರು. ಸ್ಟಾಲಿನ್ ಹತ್ರ ಇರುತ್ತೆ ಸೂತ್ರ, ಕಾಂಗ್ರೆಸ್ ಅವ್ರ ಹತ್ರ ರಾಹುಲ್ ಗಾಂಧಿ ಅವ್ರ ಹತ್ರ ಬುದ್ಧಿವಂತಿಕೆ ಅಂತ ಹೇಳೋದಾ ಅಥವಾ ಏನಂತ ಹೇಳೋದು? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಅವ್ರು ಹೇಳಿಬಿಡಿ. ಅಂದ್ರೆ ನೀವ್ ಹೇಳಕ್ ಹೊರಟಿದ್ದು ಸ್ಟಾಲಿನ್ ಹಿಡಿತದಲ್ಲಿ VCK ಇದೆ, VCK ಹೇಳ್ದಂಗೆ ವಿಜಯ್ ಕೇಳ್ತಾರೆ. ಸೊ ಪರೋಕ್ಷವಾಗಿ ಬರೀ VCK ಅಲ್ಲ, CPI CPIM ಯಾರ ಅಲೈನ್ಸ್ ಅಲ್ಲಿ ಇದ್ರು, ಇದೇ DMK ಜೊತೆಲಿ ಇದ್ದಿದ್ದು, ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಪಕ್ಷಗಳು. ಹೌದು, ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಸ್ಟಾಲಿನ್ ಅವ್ರ ಹತ್ರ ಚರ್ಚೆ ಮಾಡಿ ನಾವೇನೇನ್ ಡಿಮ್ಯಾಂಡ್ಸ್ ಇಡ್ಬೋದು, ನಮ್ಮ ಹತ್ರನೇ ಎಲ್ಲ ಕಂಟ್ರೋಲ್ ಇರುತ್ತೆ ಅಂತೇಳಿ ಸ್ಟಾಲಿನ್ ಅವ್ರು ಏನ್ ಹೇಳಿದಾರೆ ಅದನ್ನ ಪಾಲನೆ ಮಾಡಿ. ಕಾಂಗ್ರೆಸ್ ಅವ್ರಿಗೆ ಇದೇ ಪಕ್ಕಾ ಫಾರ್ಮುಲಾ, ಹೊಸ ಫಾರ್ಮುಲಾ ಇದು. ಕಾಂಗ್ರೆಸ್ ಅವ್ರಿಗೇನು ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಕಡೆ ಅಧಿಕಾರ ಕಳ್ಕೊಂಡ್ ಬರ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಮಾತಾಡೋಣ, ಅದಕ್ಕೊಂದು ಚರ್ಚೆ ಆಗ್ಲಿ. ಇಲ್ಲ ತಮಿಳುನಾಡಲ್ಲಿ ಅಟ್ಲೀಸ್ಟ್ ಅದಕ್ಕೊಂದು ಚರ್ಚೆ ಆಗ್ಲಿ. ಅಧಿಕಾರ ಹಿಡಿದ್ಬಿಡೋಣ ಅಂತ. ಹೆಂಗ್ ಬಂದಿದ್ದೀರಿ ನೀವು, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಇದ್ರಲ್ಲಿ ಬಂದಿದ್ದೀರಿ ಅನ್ನೋದನ್ನ ಮಾತಾಡಿ. 108 ಸೀಟ್ ಇದ್ರು ವಿಜಯ್ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಒಂದು ಪ್ರಶ್ನೆ. ಕಾಂಗ್ರೆಸ್ನವರು ಇವ್ರನ್ನ ವಿಜಯ್ ಮೊದಲನೇ ಸರಿನೇ ಎಡು ಬಿಟ್ರು, ಇವ್ರ ಜೊತೆ ಹೋಗಿ ಗವರ್ನರ್ ಹತ್ರ ಅಂತ ಹೇಳಿ. ನಿಮ್ ಗವರ್ನರ್ ಮಾಡಿದ್ ಸರಿನಾ? ನಮ್ ಗವರ್ನರ್ ಅಲ್ಲ ಸರ್, ತಮಿಳುನಾಡು ರಾಜ್ಯದ ಗವರ್ನರ್. ಎಲ್ಲ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಪಾಲರು ಎಲ್ಲೆಲ್ಲಿ ವಿರೋಧ ಪಕ್ಷದ ಅಧಿಕಾರದಲ್ಲಿದ್ದಾರೋ ಅಲ್ಲೆಲ್ಲರೂ ಕೂಡ ನಿಮ್ಮ ಕೇಂದ್ರ ಸರ್ಕಾರ ಆಡಿಸ್ತಾ ಇರುವಂತ ಕೈಗೊಂಬೆಗಳು ಇವರು. ಗವರ್ನರ್ ಬೇರೆ ಇರ್ತಾರೆ, ಗವರ್ನರ್ ಬೇರೆ ಇರ್ತಾರೆ. ಕಾಂಗ್ರೆಸ್ ಅವರು ಯಡಿಯೂರಪ್ಪನವರಿಗೆ 11 ಸೀಟುಗಳ ಕೊರತೆ ಇದ್ದಾಗ ಆತನಿಗೆ ಪ್ರಮಾಣ ವಚನ ಮಾಡಕ್ಕೆ ಕರೆದು ಸರ್ಕಾರ ಕಳ್ಕೊಳ್ತಾರೆ. ಯಾವ ಸಂದರ್ಭದಲ್ಲಿ 11 ಸೀಟು ಯಡಿಯೂರಪ್ಪನಿಗೆ ಕೊಟ್ರೆ ಫಡ್ನವೀಸ್ ಬೆಳಗಿನ ಜಾವ 5:30 ಗಂಟೆಗೆ ಮಹಾರಾಷ್ಟ್ರದಲ್ಲಿ ಗವರ್ನರ್ ಕರ್ಬಿಟ್ಟು ಸರ್ಕಾರ ರಚಿಸ್ತಾರೆ. ಅಲ್ಲ, ನಿಮಗಾಗೋದೆಲ್ಲ ಒಳ್ಳೇದು, ಬೇರೆಯವ್ರಿಗೆ ಆಗಿದ್ದು ಮಾತ್ರ ತಪ್ಪ, ಬೇರೆಯವ್ರಿಗೆ ಆಗೋದು ತಪ್ಪ. ಸುಪ್ರೀಂ ಕೋರ್ಟ್ ಗವರ್ನರ್ ಇದ್ದ ಗವರ್ನರ್ ಸರ್, ಯಾವ ರಾಜ್ಯದಲ್ಲನಾಗ್ಲಿ ಯಡಿಯೂರಪ್ಪನವ್ರಿಗೆ 11 ಸೀಟುಗಳ ಕೊರತೆ ಇತ್ತು. ನೀವು ಅವ್ರನ್ನ ಕರೆದು ಪ್ರಮಾಣ ಘೋಷಣೆ ಮಾಡಿದ್ರೆ ಆಮೇಲೆ ಅಧಿಕಾರ ಕಳ್ಕೊಂಡ್ರು, ಬಹುಮತ ಬರಲಿಲ್ಲ. ಮಹಾರಾಷ್ಟ್ರದಲ್ಲಿ ಬೆಳಗಿನ ಜಾವ 5:30 ಗಂಟೆ ಪ್ರಮಾಣ ಬೋಧಿಸ್ತಾರೆ. ಅಲ್ಲಿ ಒಂದು ಕಾನೂನು, ಪಾಪ ವಿಜಯ್ ಒಂದು ಕಾನೂನ. ನಾವು ಬಿಡ್ರಿ, ನಾವು 5 ಸೀಟ್ ಇರೋದು ನಮ್ಗೇನಿಲ್ಲ, ನಾವು ಆರಾಮಾಗಿ ಗೈಡ್ ಮಾಡ್ಬೇಕಪ್ಪ, ತಗೊಂಡು ಹೋಗ್ಬಿಡಿ. ಯಾರು ಗೊತ್ತು ಈ ತರ ಒಂದು ಕುತಂತ್ರ ರಾಜ್ಯಪಾಲರು ಮಾಡ್ತಾರೆ ಅಂತ? ಇಡೀ ಭಾರತದಲ್ಲೇ ಇಲ್ವಲ್ಲ, ಕರೀತಾರೆ, ಅಧಿಕಾರ ಪ್ರಮಾಣ ಬೋಧಿಸ್ತಾರೆ. ಇಂಥ ದಿನ ನೀನು ನಿನ್ನ ಬಹುಮತವನ್ನು ಸಾಬೀತುಪಡಿಸಪ್ಪ ಅಂತಾರೆ. ಇವರೇನು, ನೀನು ಪಟ್ಟಿ ತಗೊಂಬ ಏನ್ ರಾಜಭವನದ ಹುಲ್ಲುಹಾಸಿನ ಮೇಲೆ ಕರ್ಕೊಂಡ್ಬಂದು ಮೆಜಾರಿಟಿ ತೋರಿಸ್ಬೇಕಾ? ಮೆಜಾರಿಟಿ ತೋರಿಸಬೇಕಾಗಿರೋದು ಹೌಸ್ ಅಲ್ಲಿ ಸರ್, ಗವರ್ನರ್ ಮನೆಯಲ್ಲ. ಮಾತಾಡೋಣ 13ಕ್ಕೆ ತೋರಿಸ್ತಿರೋ ಇಲ್ವಾ ಅಂತ ಹೇಳಿ ವಿಜಯ್ ಮುಂದೆ ಅಲ್ವಾ ಸಹಸ್ರ ಸವಾಲುಗಳಿದ್ದಾವೆ, ಚರ್ಚೆ ತೋರಿಸ್ತಿಲ್ಲ ಅಂದ್ರೆ ಆಟೋಮೆಟಿಕ್ ಅಧಿಕಾರ ಕಳ್ಕೊತಾರೆ. ಸುಭದ್ರ ಸರ್ಕಾರ ಇದ್ರೆ ಆಡಳಿತ ವ್ಯವಸ್ಥೆಯು ಕೂಡ ಒಂದು ಕಂಟ್ರೋಲ್ ಅಲ್ಲಿ ಇರುತ್ತೆ, ಜೊತೆಗೆ ಅಧಿಕಾರಿಗಳು ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಇಡೀ ರಾಜ್ಯದ ಆಡಳಿತ ಯಂತ್ರ ಸುಗಮವಾಗಿ ಸಾಗುತ್ತೆ. ಒಂದು ವೇಳೆ ಇಂಥ ಕಿಚಡಿ ಸರ್ಕಾರದಲ್ಲಿ ಅಲುಗಾಡುವ ಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ ಮಾತನಾಡಿಸೋಣ. ಡಾಕ್ಟರ್ ಕೇಶವ್ ಸರ್ ಜೊತೆಗಿದ್ದಾರೆ. ಸರಿ, ಒಂದು ಸುಭದ್ರ ಸರ್ಕಾರ ಇದ್ದಾಗ ಆ ಸರ್ಕಾರದ ಸ್ಥಿತಿಗತಿ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ? ಸರ್ಕಾರ ಎಲ್ಲೋ ಒಂದು ಕಡೆ ಕಿಚಡಿ ಸರ್ಕಾರ ಇದೆ, ಜೊತೆಗೆ
ಪವರ್ ಸೆಂಟರ್ಗಳು 3-4 ಇದ್ದಾವೆ ಅಂತ ಹೇಳಿದರೆ, ನಾನು ಆರ್ಥಿಕ ವಿಭಾಗದಿಂದ ಕೆಲವು ರಾಜಕೀಯವಾಗಿಯೂ ಕೂಡ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಈ ಪರಿಣಾಮ ಯಾವ ರೀತಿ ಸರ್ಕಾರದ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳಿ, ಪವರ್ ಸೆಂಟರ್ಗಳು ಹೆಚ್ಚಾದರೆ? ಯಾವುದೇ ಸರ್ಕಾರ ಆಗ್ಲಿ ಪೊಲಿಟಿಕಲಿ ಸ್ಟೇಬಲ್ ಇರುವಂತದ್ದು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಅವಾಗ ರಾಜ್ಯದ ಕಡೆಗೆ ಗಮನ ಕೊಡ್ಬೋದು. ಈಗ ಒಂದ್ ವೇಳೆ ಅದು ಅಸ್ಥಿರವ ಅಂತ ಅನ್ಸಿದ್ರೆ ಆಗ ನಾವು ಅದ್ರ ಕಡೆಗೂ ಗಮನ ಕೊಡ್ಬೇಕಾಗತ್ತೆ. ಯಾರೇ ಅದನ್ನ ಆಡಳಿತ ವಹಿಸ್ತಾ ಇದ್ರು ಅದ್ರ ಕಡೆಗೂ ಗಮನ ಕೊಡ್ಬೇಕಾಗತ್ತೆ. ಆಗ ಅದರ ಜೊತೆಗೆ ಅವರು ಏನು ಮ್ಯಾನಿಫೆಸ್ಟೋ ತಗೊಂಡ್ ಬಂದಿರ್ತಾರೆ ಅದರ ಇಂಪ್ಲಿಮೆಂಟೇಷನ್ಗೂ. ಸೊ ಹಂಗಾಗಿ ಕಷ್ಟ ಆಗುತ್ತೆ. ಸೊ ಇವತ್ತೇ ಬಂದಿರೋದ್ರಿಂದ ಅದನ್ನ ನಾವು ವಿಜಯ್ ಸರ್ಕಾರದ ಬಗ್ಗೆ ಇವತ್ತೇ ಅದನ್ನ ಪ್ರಿಯಂಪ್ಟ್ ಮಾಡಿ ಮಾತಾಡೋದು ಏನು ನನ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಒಂದು ಅವ್ರಿಗೆ ಒಳ್ಳೆ ಜನರಲಿ ಕೇಳಿದೆ, ನಾನು ವಿಜಯ್ ಬಗ್ಗೆ ಕೇಳಿಲ್ಲ, ಜನರಲಿ ಸರ್, ಜನರಲಿ ಯಾವುದೇ ಇದಾಗ್ಲಿ, ನೀವು ಹಿಂದೆನೂ ನೋಡಿ ಇತಿಹಾಸನ ನೋಡಿದ್ರೇನು ಸಹ ಯಾವಾಗ ಕೊಯಲೇಷನ್ ಗವರ್ಮೆಂಟ್ ಇದೆ ಅಲ್ಲಿ ತುಂಬಾ ಪ್ರೆಸ್ಸಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಕೆಲವರು ಕಂಪೆಲಿಂಗ್ ಪಾರ್ಟ್ನರ್ಸ್ ಇರ್ತಾರೆ. ಅವಾಗೆಲ್ಲವೂ ಆರ್ಥಿಕವಾಗಿ ದುರ್ಬಲರಾಗಿದ್ದೀವಿ. ಹಿಂದೆನೂ ನೀವು ಗಮನಿಸಿದ್ರೆ ಯಾವ ಸರ್ಕಾರಗಳು ಯಾವ್ಯಾವ ಟೈಮಲ್ಲಿ ಬಿದ್ದಿದೆ ನೋಡಿ ನೀವು ಗಮನಿಸಿದ್ರೆ ಆಗ ಭಾರತದ ಆರ್ಥಿಕ ಪರಿಸ್ಥಿತಿ ಕೂಡ ದುಸ್ಥಿರವಾಗಿರುತ್ತೆ. ಯಾವುದೇ ರಾಜ್ಯದ ಆರ್ಥಿಕ ಪರಿಸ್ಥಿತಿಯೂ ದುಸ್ತರವಾಗುತ್ತೆ. ಸೊ ಯಾವಾಗ್ಲೂ ಪೊಲಿಟಿಕಲಿ ಕೂಡ ಸ್ಟೇಬಲ್ ಆಗಿರ್ಬೇಕು. ಆಗ ಬೋಲ್ಡ್ ಆಗಿ ಎಕನಾಮಿಕ್ ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಪ್ರೆಷರ್ ಇರುವಂತಹ ಪಾರ್ಟ್ನರ್ಸ್ ಇದ್ರೆ, ಪ್ರೆಷರ್ ಹಾಕುವಂತ ಪಾರ್ಟ್ನರ್ಸ್ ಇದ್ರೆ ಅವರ ಡಿಮ್ಯಾಂಡ್ಸ್ ಅನ್ನ ಫುಲ್ಫಿಲ್ ಮಾಡುವುದ್ರಲ್ಲೇನೆ ಬಹುತೇಕ ಟೈಮ್ ಕಳೆದು ಹೋಗುತ್ತೆ. ಮತ್ತೆ ಎಲ್ಲಿ ಅವ್ರನ್ನ ಉಳಿಸ್ಕೊಳ್ಳುವ ಒಂದು ಇದರಲ್ಲೇನೆ ಅನಿಶ್ಚಿತತೆಯಲ್ಲೇನೆ ಇನ್ನು ಮಿಕ್ಕ ಎಲ್ಲ ಸಮಯ ಹೋಗೋದ್ರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಅದು ಹೋಗಿ ಒಂದ್ ವೇಳೆ ಸ್ಟೆಬಿಲಿಟಿ ಇದ್ರೆ ಆಗ ಬೋಲ್ಡ್ ಡಿಸಿಷನ್ಸ್ ತಗೋಬಹುದು. ಆಗ ಒಂದ್ ವೇಳೆ ಅವರು ನಾವು ಈ ತರದ ಒಂದು ಮ್ಯಾನಿಫೆಸ್ಟೋ, ಇವಾಗ ಒಂದ್ ವೇಳೆ ನೀವು ನೋಡಿ ಕೊಯಲೇಷನ್ ಪಾರ್ಟ್ನರ್ಸ್ ಕೂಡ ನಾವು ಇದನ್ನ ಹೇಳಿದೀವಿ ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ಇವನ್ನೂ ಸೇರಿ ಒಂದು ಕಾಮನ್ ಇದನ್ನ ಮಾಡೋಣ ಅಂತಂದ್ರೂ ಅದು ಓಕೆ. ಯಾಕೆಂದ್ರೆ ಏನೋ ಒಂದು ಕಾಮನ್ ಪ್ರೋಗ್ರಾಮ್ ಮಾಡ್ಕೊಂಡು ಇದನ್ನ ಮಾಡಿದ್ರೆ, ಇಲ್ಲಿ ನೋಡಿದ್ರೆ ಮೆಜಾರಿಟಿ ಒಂದು ಪಾರ್ಟಿದಿದೆ, ಆಲ್ಮೋಸ್ಟ್ 90% ಒಂದು ಪಾರ್ಟಿ ಇರುತ್ತೆ, ಇನ್ನೊಂದು 10% ಮಾತ್ರ ಇನ್ನೊಬ್ಬರದಿದ್ದಾಗ ಅದನ್ನ ಒಪ್ಕೊಳ್ಳೋದು ಕಷ್ಟ ಆಗತ್ತೆ. ಅಂತ ಸ್ಥಿತಿ ಯಾರಿಗೂ ಬರಬಾರ್ದು ಆ ತರದ್ರಲ್ಲಿ. ಬಟ್ ಬಹುಶಃ ಬರೋದು ಬೇಡ ಸರ್, ನಾವ್ ಯಾವ ಕಾರಣಕ್ಕೂ ಅಂತದ್ದು ಬಯಸಲ್ಲ. ಸ್ಟೇಬಲ್ ಗವರ್ಮೆಂಟ್ ಇರಲಿ, ಅದು ಅಭಿವೃದ್ಧಿ ಆಗ್ಲಿ ಅಂತಲೇ ಹೇಳೋದು. ಬಟ್ ಈ ರೀತಿ ಸನ್ನಿವೇಶಗಳಿದ್ದಾಗ ಅಂತ ಖಂಡಿತ ಎಸ್ ಸರ್, ಮುಂದುವರಿಸ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ಎಲ್ಲ ರಿಮೋಟ್ ಅವ್ರ ಕಡೆ ಇದೆ ಅಂತ ಹೇಳಿ. ಈಗ 13ಕ್ಕೆ ಮತ್ತೊಂದು ಅಗ್ನಿ ಪರೀಕ್ಷೆ, ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಬೋದಾ ನೀವು? ಖಂಡಿತ ಗೆಲ್ತಾರೆ ಸರ್, ಗೆಲ್ತಾರೆ. ಯಾಕಂದ್ರೆ ಜನ ಈ 9 ಜನರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀರಿ, ಎಲ್ರಿಗೂ ತೃಪ್ತಿದಾಯಕವಾಗಿದೆಯಾ? ಅಲ್ಲ, 9 ಜನಕ್ಕೆ ಅಂತ ಹೇಳಿದ್ರೆ ಒಂದು ಫಾರ್ಮಾಲಿಟೀಸ್. ಮುಖ್ಯಮಂತ್ರಿ ಜೊತೆಯಲ್ಲಿ ಒಂದು 9 ಜನ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈಗ 13ಕ್ಕೆ ಅಥವಾ ಅದು ಮುಂಚೆನೂ ಆಗಬಹುದು. ಈ ಮೆಜಾರಿಟಿ ಅಂತೂ ಪ್ರೂವ್ ಮಾಡ್ತಾರೆ. ಯಾಕಂದ್ರೆ ಸುಮ್ಮನೆ ಒಂದಿನ ಅಥವಾ ಒಂದು ವಾರದ ಮಟ್ಟಿಗೆ ಅಂತ ಹೇಳಿ ಯಾರು ಬೆಂಬಲ ಕೊಡೋದಿಲ್ಲ. ಹಾಗಾಗಿ ಇದೇನು ಸಮಸ್ಯೆ ಆಗಲ್ಲ, ಆಗುತ್ತೆ. ಓಕೆ, ತಮಿಳುನಾಡಿನ ಆಡಳಿತ ವ್ಯವಸ್ಥೆ ಅವ್ರು ಹೇಳ್ದಂಗೆ, ಯಾಕಂತ ಹೇಳಿದ್ರೆ ಅದಕ್ಕೆ ಪೂರ್ವಕವಾಗಿ ನಾನು ಇನ್ನೊಂದು ಅಂಶವನ್ನು ಹೇಳಬೇಕಾಗತ್ತೆ ನಿಮಗೆ. ಯಾವಾಗ ವಿಜಯ್ ಅಧಿಕಾರ ರಚನೆ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅಥವಾ ರಾಜ್ಯಪಾಲರನ್ನು ಭೇಟಿ ಆಗ್ತಾರೋ ಆಗ ರಜನಿಕಾಂತ್ ಎಂಟ್ರಿ ಆಗ್ತಾರೆ ಅಂತ ಒಬ್ಬ ಫೇಮಸ್ ನಟ. ಅವರು ಕೂಡ ರಾಜಕೀಯವಾಗಿ ಬರಬೇಕು ಅಂತಾರೆ, ಒಂದು ಕಾಲ್ ಇಡ್ತಾರೆ, ವಾಪಸ್ ಹೋಗ್ತಾರೆ. ಅಂಥವ್ರು ಒಂದು ಸ್ಟಾಲಿನ್ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಆನಂತರ VCK ಪಕ್ಷದವರು ಕೂಡ ಸ್ಟಾಲಿನ್ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಏನದು ರಹಸ್ಯ ಸರ್? ಇದೊಂದು ಸ್ಟೇಟಲ್ಲೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವ್ರನ್ನ ಬಂದ್ಬಿಟ್ಟು ಅಖಿಲೇಶ್ ಯಾದವ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಅದೊಂದು ವ್ಯವಸ್ಥೆ. ಹಾಗಾಗಿ ಈಗ ಸ್ವತಂತ್ರರಿಗೆ ಹೋಗ್ಬಿಟ್ಟು ಅಥವಾ ಸಮಾಧಾನ ಹೇಳ್ಬೋದು ಅಥವಾ ಮತ್ತೊಂದು ಅದು ಹೋಗಿದ್ದೇ ಒಂದು ವಿಚಾರ ಆಗೋದಿಲ್ವಲ್ಲ. ಸರಿ, ಕಾಂಗ್ರೆಸ್ ತಮಿಳುನಾಡಲ್ಲಿ ಗೆದ್ದವರು ಬಾಲ ಹಿಡಿತಾ? ನಾವು ಅದನ್ನ ನೀವು ಬಾಲ ಅಂತ ಯಾಕೆ ಅನ್ಕೋತೀರಿ? ನಮಗೆ ಬಿಜೆಪಿ ಅವರನ್ನ ಅಧಿಕಾರದಿಂದ ದೂರ ಇಡಬೇಕಾಗಿತ್ತು. ದೇಶದ ಒಳಿತಿಗೋಸ್ಕರವಾಗಿ ನಾವು ಅವ್ರ ಜೊತೆಲಿ ಹೋಗಿದ್ದೀವಿ. ಆಕ್ಚುಲಿ ಚುನಾವಣೆ ಮುಂಚೆನೆ ನಮ್ಮಲ್ಲಿ ಈ ಒಂದು ಚರ್ಚೆ ನಡೆದಿತ್ತು. ಈ ಚರ್ಚೆ ನಡೆದ ಕೆಲವೊಂದು ಜೊತೆ ಮೈತ್ರಿ ಖಂಡಿತವಾಗ್ಲೂ ನಡೆದಿತ್ತು. ನೀವು ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಕೇಳಿ, ಇದು ಮುಂಚೆನೆ ನಡೆದಿತ್ತು. ಕೆಲವು ಕಾರಣಗಳಿಂದ ನಾವು ಜೊತೆಲಿ ಹೋಗ್ಲಿಲ್ಲ ಅಷ್ಟೇ ಹೊರತು ಬೇರೆ ಏನಿಲ್ಲ. ಚುನಾವಣೆನೇ ಇವ್ರ ಜೊತೆಲಿ ಹೋಗುವಂತ ನಮ್ಮ ಒಲ್ಲದ ಮನಸ್ಸಿನಿಂದ DMK ಜೊತೆಗಿದ್ದು ಅರೆ ಮನಸ್ಸಿಂದ ಅಲ್ಲ. ಚುನಾವಣೆ ಆಡಳಿತ ವಿರೋಧಿ ಅಲೆ ತಮಿಳುನಾಡಿನಾದ್ಯಂತ ಇತ್ತು. DMK ಸಲ ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ಇತ್ತು, ಅವ್ರಿಗೆ ಮಾಹಿತಿ ಇತ್ತು. ಹಂಗಾಗಿ ರಾಹುಲ್ ಗಾಂಧಿ ಅವರು ಇದೇ ವಿಜಯ್ ಅವ್ರ ಪಾರ್ಟಿ ಅವರೊಟ್ಟಿಗೆ ಅಲಯನ್ಸ್ ಮಾಡ್ಲಿಕ್ಕೆ ಪ್ರಯತ್ನಗಳು ನಡೆದಿತ್ತು. ಆದ್ರೆ ಅವರ ರಾಷ್ಟ್ರೀಯ ನಾಯಕರುಗಳು ಒಪ್ಪಲಿಲ್ಲ. ಬಟ್ ಅವ್ರಿಗೆ ಅಧಿಕಾರ ಬೇಕಾಗಿತ್ತು. ಫೈನಲಿ ಅವರಿಗೆ ಮೈತ್ರಿ ಸಂಬಂಧ, ಮೈತ್ರಿ ಧರ್ಮ, ನಾನ್ ಮೈತ್ರಿ ಧರ್ಮ, ರಾಷ್ಟ್ರದ ಅಭಿವೃದ್ಧಿ, ಅದೆಲ್ಲ ಅವರಿಗೆ ಅಧಿಕಾರ ಬೇಕಿತ್ತು. ನಿಮ್ಮ ಅಭಿಪ್ರಾಯ ಹೋಗಿದ್ದಾರೆ, ಅದು ನಿಮ್ಮ ಅಭಿಪ್ರಾಯ. ಆಮೇಲೆ ಇವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಜಾಸ್ತಿ ಇದೆ ವಿಜಯ್ ಅವ್ರ ಮೇಲೆ. ಅವೆಲ್ಲ ಈಗ ಹೇಳಿದ್ರೆ ಬೇಷರತ್ ಹಿಂದೆ ಇರುತ್ತೆ. ನಮಗೋ ಕರೆದು VCK ಪಕ್ಷ ನೇರವಾಗಿ ಡಿಮಾಂಡ್ ಇಟ್ಕೊಂಡೇ ಬಂತು.
ಕಾಂಗ್ರೆಸ್ ಯಾಕೆ ಬೇಷರತ್ ಬೆಂಬಲ ಕೊಡ್ತು? ಬಿಸಿಗೆ ಇನ್ನು ನೇರವಾದ ಡಿಮ್ಯಾಂಡ್ ಬೇರೆ, ಇಂಡೈರೆಕ್ಟ್ ಆಗಿ ಇವತ್ತು ಸ್ಟಾಲಿನ್ ಅವರು ಒಂದು ಬೇಡಿಕೆ ಕೊಟ್ಟಿರ್ತಾರಲ್ಲ, ಆ ಪಟ್ಟಿ ವಿಧಾನಮಂಡಲದಲ್ಲಿ ಅಧಿವೇಶನದಲ್ಲಿ ಬಹುಮತ ಸಾಬೀತಾದ್ಮೇಲೆ ಅವನ್ನೆಲ್ಲ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ 6 ತಿಂಗಳು 1 ವರ್ಷದಲ್ಲಿ ಈ ಸರ್ಕಾರ. ಅದು ನಿಮ್ಮ ಅಭಿಪ್ರಾಯ, ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ವೈಯಕ್ತಿಕ ಏನಿಲ್ಲ, ನಮ್ಮ ಪಾರ್ಟಿ ಅಭಿಪ್ರಾಯ, ವೈಯಕ್ತಿಕ ಅಲ್ಲ, ಜನರಿಗೂ ಅದೇ ಅಭಿಪ್ರಾಯ, ಜನ ಅದೇ ಹೇಳ್ತಿದ್ದಾರೆ. ಸರಿ, ಕೊನೆಯದಾಗಿ 5 ವರ್ಷದ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಪೂರ್ಣಗೊಳಿಸ್ತೀರಾ? ಸರ್, ನಾನು ಆ ಭರವಸೆ ಇದೆಯಾ? ಖಂಡಿತವಾಗಿ ನನಗನ್ಸುತ್ತೆ ಈತ ಏನ್ ಹೇಳಿದಾನೆ ಆ ರೀತಿ ಸಿನಿಮಾ ಡೈಲಾಗ್ ಏನು ಮಾಡಲ್ಲ. ಕಾಕಾ ಪಾಟೀಲ್ ಮಹದೇವಪ್ಪ ಇದೇ ನೀತಿ ಅಲ್ಲೂನು. ಕಾಕಾ ಪಾಟೀಲ್ ನಿಮ್ಗೂ ಕೊಡ್ತೀನಿ, ಮಹದೇವಪ್ಪ ನಿಮ್ಗೂ ಕೊಡ್ತೀನಿ, ಕಾಕಾ ಪಾಟೀಲ್ ಅವ್ರಿಗೆ ಯಾರು ಕಾಂಗ್ರೆಸ್ನವರು ಜೊತೆ ಹೋಗಿ ಅಧಿಕಾರದ ಹಕ್ಕು ಸೇರ್ಕೊಂಡ್ರು ಅಂತ ಹೇಳ್ಬಿಟ್ಟು, ಇದೇ ನಿಮ್ಮ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಇಂಡಿ ಜೊತೆ ಸೇರ್ಕೊಂಡು 2 ಕೈಗಳನ್ನು ಎತ್ತಿದ್ದವರು ನಮ್ಮನ್ನ ಬಿಟ್ಟು ನಮ್ ಬೆನ್ನಿಗೆ ಚೂರಿ ಹಾಕಿ ಮತ್ತೆ ನಿಮ್ಮ ಹತ್ರ ಬಂದ್ರಲ್ಲ, ಯಾವ್ದಕ್ಕೋಸ್ಕರ ಬಂದಿದ್ದು? ಬಿಹಾರದ ಜನರಿಗೆ ಮೋಸ ಮಾಡಿ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಬಿಟ್ಟು ಅಲ್ಲಿ ಮಗನ ಅಧಿಕಾರ ಕೊಡ್ಬಿಟ್ಟು ಅದು ಯಾರು ಹಾಕಿದ್ದು? ಸಮಯದ ಅಭಾವ. ಎಲ್ಲರೂ ಬಂದಿರೋ ನರೇಂದ್ರ ಮೋದಿ ಅವರು. ನಾವು ಅಷ್ಟೇ, ಸವಾಲುಗಳ ಸರಮಾಲೆ ಇದೆ. ಮುಂದಿನ ದಿನಗಳಲ್ಲಿ ಹೆಂಗ್ ಬಗೆಹರಿಸ್ತಾರೆ? ತೆರೆ ಮೇಲೆ ಮಿಂಚಿದ್ದಂಥ ವಿಜಯ್ ನಿಜಕ್ಕೂ ಕೂಡ ಹೀರೋ ಆಗ್ತಾರಾ? ನಿಜಕ್ಕೂ ಕೂಡ ಗೆದ್ದು ಜನಮನದಲ್ಲಿ ಶಾಶ್ವತವಾಗಿ ನಾಯಕ ಆಗ್ತಾರಾ, ಜನನಾಯಕ ಆಗ್ತಾರಾ? ನೋಡಬೇಕಾಗಿದೆ. ಅನೇಕ ಸವಾಲುಗಳಿದ್ದಾವೆ. ಈ ಡಿಬೇಟ್ನಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಚಾಂದ್ ಪಾಷಾ ಅವರೇ, ಹರಿಚೇತ್ ಅವರು ಹಾಗೂ ಡಾಕ್ಟರ್ ಕೇಶವ್ ಸರ್, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದಾಗಿತ್ತು ಇವತ್ತಿನ ಅಖಾಡ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.